ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಈ ಮಾನವೀಯ ಹಕ್ಕುಗಳಿಗೆ ಸಂಬಂಧಿಸಿದಂತಹ 5 ತತ್ವಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ನಿಮ್ಮ ಮಾನವ ಹಕ್ಕಿನ ಪ್ರಶ್ನೆ ಪತ್ರಿಕೆಯನ್ನು ನಾವು ಪರಿಶೀಲಿಸಿದಾಗ ಈ ಥರದ ಒಂದು ಪ್ರಶ್ನೆ ಇತ್ತು. ದೇರ್ ಇಸ್ ಎ ಕ್ವೆಶ್ಚನ್ ದಟ್ explain the theories of human rights ಅಂತ. ಇನ್ಫ್ಯಾಕ್ಟ್ ನಾನು ಏನು ಕ್ಲಾಸ್ನ ಕಾನ್ಸೆಪ್ಟ್ ಆಫ್ ಹ್ಯೂಮನ್ ರೈಟ್ಸ್ ಅಥವಾ ಈ ಒಂದು ಮಾನವೀಯ ಹಕ್ಕುಗಳ ಒಂದು ಇಂಟ್ರಡಕ್ಷನ್ ಏನು ನಿಮಗೆ ಮಾಡಿದ್ದೀನಿ, ಪರಿಚಯ ಮಾಡಿದ್ದೀನಿ, ಅದರಲ್ಲಿ ಬೈ ಆ್ಯಂಡ್ ಲಾರ್ಜ್ ಇಂಡೈರೆಕ್ಟ್ಲಿ ನಾನು ಎಲ್ಲ ಕಾನ್ಸೆಪ್ಟ್ಗಳನ್ನು ಕವರ್ ಮಾಡಿದ್ದೀನಿ. ಆದಾಗ್ಯೂ ಕೂಡ ತತ್ವಗಳ ಹೆಸರಿನಲ್ಲಿ ಅತಿ ಮುಖ್ಯವಾಗಿ 2 ತತ್ವಗಳು ಬರ್ತವೆ. ಒಂದು ನೈಸರ್ಗಿಕ ತತ್ವ ಅಂತ, ಇನ್ನೊಂದು ಕಾನೂನಾತ್ಮಕ ತತ್ವ ಅಂತ. ದೀಸ್ ಟು ಆರ್ ವೆರಿ ಮಚ್ ಇಂಪಾರ್ಟೆಂಟ್ ಆ್ಯಂಡ್ ದೋಸ್ ಟು ಮೇಕ್ಸ್ ಎ ರಿಲೆವೆನ್ಸ್ ಆ್ಯಂಡ್ ದೇ ಆರ್ ರಿಯಲಿ ವೆರಿ ಇಂಪಾರ್ಟೆಂಟ್. ಅದರ್ ದೆನ್ ದ್ಯಾಟ್ ಆಲ್ಸೋ ದೇರ್ ಆರ್ ಅದರ್ principles, but basically these two are very important principles. The natural theory of human rights, the legal theory or the positive theory of human rights ಅಂತಕ್ಕಂಥದ್ದು. ಈ 2 ಥಿಯರಿಗಳು ಬಹಳ ಮುಖ್ಯ. ಇನ್ನುಳಿದಂತೆ ಸೋಷಿಯಾಲಜಿಕಲ್ ಥಿಯರಿ, ಹಿಸ್ಟಾರಿಕಲ್ ಥಿಯರಿ, ದೆನ್ ಸೋಷಿಯಲಿಸ್ಟಿಕ್ ಥಿಯರಿ ಅಂತಕ್ಕಂತಹ ಇನ್ನೂ 3 ಥಿಯರಿಗಳನ್ನು ನಾವು ಒಟ್ಟಾರೆಯಾಗಿ ಒಂದು 5 ತತ್ವಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡುವಂತಹ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೀನಿ. ಮತ್ತು ಪರೀಕ್ಷೆಯ ದೃಷ್ಟಿಯಿಂದ ಈ ಒಂದು ಆಯಾಮದಲ್ಲಿ ನೀವು ಮಾನವ ಹಕ್ಕುಗಳನ್ನು ನೋಡಿ ಅರ್ಥೈಸಿಕೊಳ್ಳುವುದು ಕೂಡ ಮಹತ್ವ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದು ನಾನು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ಈ ಮಾನವ ಹಕ್ಕುಗಳ ತತ್ವಗಳು, ಮಾನವ ಹಕ್ಕುಗಳ ತತ್ವಗಳನ್ನು ನೋಡ್ತೀವಿ ನಾವಿವತ್ತು. ತತ್ವಗಳನ್ನು, ದಿಸ್ ಈಸ್ ದಿ ಟೈಮ್ ಟು ಸಿ ದಿ ಪ್ರಿನ್ಸಿಪಲ್ಸ್ ಆಫ್ ಹ್ಯೂಮನ್ ರೈಟ್ಸ್, ದಿ ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ಬೋದು ನಾವು. ದಿ ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್. And in these theories of human rights, we are going to look at natural theory, legal or positivistic theory, sociological theory, historical theory, and socialist, or it is also called Marxist theory. There is a book called Das Kapital, and that Das Kapital is written by Karl Marx. By his name, it is also called Marxist theory. You can go back to history and understand that the whole of United States of Soviet Republic, USSR ಅಂತೀವಿ ನಾವು, that was built only on the principle of this Marxist theory ಅಂತ ಹೇಳ್ಬೋದು. ಮತ್ತು ತದನಂತರದಲ್ಲಿ ಆ ದೇಶ ಪುನಃ ಒಡೆದು ಹೋಗಿ ಈಗ ಬೇರೆ ಬೇರೆ ರಾಷ್ಟ್ರಗಳಾಗಿದೆ. ರಷ್ಯಾ ಬೇರೆ ಇದೆ, ಉಳಿದ ದೇಶಗಳು ಬೇರೆ ಇದೆ ಅನ್ನೋದು ಕೂಡ ಇತಿಹಾಸ ಅನ್ನೋದನ್ನು ಹೇಳ್ತಾ, ಈ 5 ಥಿಯರಿಗಳನ್ನು ಅಥವಾ 5 ತತ್ವಗಳನ್ನು ಒಂದೊಂದಾಗಿ ನೋಡೋಣ ನಾವು. ಅದಕ್ಕೆ ನಾವು ನೈಸರ್ಗಿಕ ಸಿದ್ಧಾಂತ, ಕಾನೂನು ಸಿದ್ಧಾಂತ, ಸಾಮಾಜಿಕ ಸಿದ್ಧಾಂತ, ಐತಿಹಾಸಿಕ ಸಿದ್ಧಾಂತ ಅಥವಾ ಮಾರ್ಕ್ಸಿಸ್ಟ್ ಸಿದ್ಧಾಂತ ಅಥವಾ ಸಮಾಜವಾದಿ ಸಿದ್ಧಾಂತ ಅಂತ ಹೇಳ್ಬೋದು. ನೈಸರ್ಗಿಕ ಮಾನವ ಹಕ್ಕುಗಳ ಸಿದ್ಧಾಂತ, ಕಾನೂನಾತ್ಮಕ ಮಾನವ ಹಕ್ಕುಗಳ ಸಿದ್ಧಾಂತ, ಸಾಮಾಜಿಕ ಮಾನವ ಹಕ್ಕುಗಳ ಸಿದ್ಧಾಂತ, ಐತಿಹಾಸಿಕ ಮಾನವ ಹಕ್ಕುಗಳ ಸಿದ್ಧಾಂತ ಅಥವಾ ಸಮಾಜವಾದಿ ಮಾನವ ಹಕ್ಕುಗಳ ಸಿದ್ಧಾಂತ ಅಂತ ಹೇಳ್ಬೋದು. ಮೊದಲನೇದಾಗಿ ಈ ಸಿದ್ಧಾಂತವನ್ನು ನೋಡೋಣ ನಾವು. ನ್ಯಾಚುರಲ್ ಥಿಯರಿ ಆಫ್ ಹ್ಯೂಮನ್ ರೈಟ್ಸ್, ಆ್ಯಂಡ್ ದಿಸ್ ಈಸ್ ವೈಡ್ಲಿ ಅಕ್ಸೆಪ್ಟೆಡ್ ಥಿಯರಿ. ದಿಸ್ ಈಸ್ ವೈಡ್ಲಿ ಅಕ್ಸೆಪ್ಟೆಡ್ ಥಿಯರಿ. ನ್ಯಾಚುರಲ್ ಥಿಯರಿ ಆಫ್ ಹ್ಯೂಮನ್ ರೈಟ್ಸ್ ಈಸ್ ದಿ oldest even before Krista and the most widely accepted theories of the human rights. It is also known as natural rights. It is also known as natural rights because it is rooted in the natural tradition. It is rooted in the
ನ್ಯಾಚುರಲ್ ಟ್ರೆಡಿಷನ್ ಅಸರ್ಟಿಂಗ್ ದ್ಯಾಟ್ ಹ್ಯೂಮನ್ ರೈಟ್ಸ್ ಆರ್ ಇನ್ಹೆರೆಂಟ್. ಇದನ್ನು ಹೇಳಿದೆ ನಾನು ಇದರ ಇಂಟ್ರಡಕ್ಷನ್ ಮಾಡುವಾಗ. ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳು ಇನ್ಹೆರೆಂಟ್ ಅಂದರೆ ಮಾನವನು ಮತ್ತು ಹಕ್ಕುಗಳು ಒಟ್ಟೊಟ್ಟಿಗೆ ಇದ್ದಾವೆ ಅಂತ. ದೇ ಆರ್ ನಾಟ್ ಸಪರೇಟ್. ಇನ್ಅಲಿನಿಯಬಲ್, ದೇ ಕೆನಾಟ್ ಬಿ ಗಿವನ್ ಟು ಅದರ್ಸ್. Inalienable, they cannot be given to others. Absolute means there is no restriction on that. There is no restriction, and they are universal, common to everybody. Common to everybody in the whole of universe. These rights are considered to be part of human nature itself. Part of human nature itself. Existing, nodi, they were existing prior to and independent of social or political order. ಈ ಒಂದು ಹಕ್ಕುಗಳು ಹೇಗಿದ್ವು ಅಂತಂದರೆ, ಇವು ಸರ್ಕಾರ ಅಂತಕ್ಕಂಥದ್ದು, ಸಮಾಜ ಅಂತಕ್ಕಂಥದ್ದು ಬರುವುದಕ್ಕಿಂತ ಮೊದಲು ಕೂಡ ಈ ಅಧಿಕಾರಗಳಿದ್ವು. ವೆನ್ ಆಡಮ್ ಆ್ಯಂಡ್ ಈವ್ ವಾಸ್ ಬಾರ್ನ್, ಫ್ರಮ್ ದ್ಯಾಟ್ ಡೇ ಆನ್ವರ್ಡ್ಸ್ ದೀಸ್ ರೈಟ್ಸ್ ವೇರ್ ದೇ. ಪ್ರಥಮ ಮಾನವ ಈ ಜಗತ್ತಿನಲ್ಲಿ ಬಂದ ಕೂಡಲೇ ಅವನ ಜೊತೆಗೆ ಅವನಿಗೆ ಇರುವಂಥ ಹಕ್ಕುಗಳು ಕೂಡ ಬಂದಿದ್ದಾವೆ ಅಂತಕ್ಕಂಥದ್ದು ಈ ಸಿದ್ಧಾಂತದ ಅರ್ಥ. ನಂಬರ್ 1, ಈ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ, ಈ ಹಕ್ಕುಗಳು ಎಲ್ಲ ಮಾನವರಿಗೂ ಇದ್ದಾವೆ. ಈ ಹಕ್ಕುಗಳು ಹುಟ್ಟಿನೊಂದಿಗೆ ಬರ್ತವೆ. ಈ ಹಕ್ಕುಗಳನ್ನು ಮತ್ತೊಬ್ಬರಿಗೆ ವರ್ಗಾಯಿಸುವ ಹಾಗಿಲ್ಲ. ಈ ಹಕ್ಕುಗಳ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ. ಮತ್ತು ಈ ಹಕ್ಕುಗಳು ಇಡೀ ಪ್ರಪಂಚಕ್ಕೆ ಅನ್ವಯಿಸ್ತವೆ ಮತ್ತು ಎಲ್ಲರಿಗೂ ಒಂದೇ ತೆರನಾಗಿ ಅನ್ವಯಿಸ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ತತ್ವ ಏನು ಹೇಳುತ್ತೆ ಅಥವಾ ಈ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ, ಸಮಾಜ ಅಂತಕ್ಕಂಥದ್ದು ಹುಟ್ಟಿಕೊಳ್ಳುವುದಕ್ಕಿಂತ ಮೊದಲು, ರಾಜ್ಯ ಅಂತಕ್ಕಂಥದ್ದು ಹುಟ್ಟಿಕೊಳ್ಳುವುದಕ್ಕಿಂತ ಮೊದಲು, ಇದು ಯಾವುದೇ ಇಲ್ದಾಗಲೂ ಕೂಡ ಈ ಹಕ್ಕುಗಳು ಮಾನವನಿಗೆ ಇದ್ದೇ ಇದ್ವು ಅಂತ. ಮಾನವನಿಗೆ ಇದ್ದೇ ಇದ್ದು, ಸ್ಟಾರ್ಟಿಂಗ್ ಫ್ರಮ್ ಬರ್ತ್ ಟು ಡೆತ್, ದೀಸ್ ರೈಟ್ಸ್ ಆರ್ ಅವೈಲೇಬಲ್. These rights are available ಅನ್ನೋದನ್ನು ನಾವೆಲ್ಲಿ ನೋಡಬೇಕು. ಇದು ಮೊದಲನೆಯ ಸಿದ್ಧಾಂತ. ಏನು? ನೈಸರ್ಗಿಕ ಸಿದ್ಧಾಂತವು ಮಾನವ ಹಕ್ಕುಗಳ ಅತ್ಯಂತ ಪುರಾಣ ಮತ್ತು ವ್ಯಾಪಕವಾಗಿ ಸ್ವೀಕರಿಸಲಾದ ಸಿದ್ಧಾಂತಗಳಲ್ಲಿ ಒಂದು. ಇದು ನೈಸರ್ಗಿಕ ನ್ಯಾಯ ಸಿದ್ಧಾಂತದಲ್ಲಿ ಆಧಾರಿತವಾಗಿದ್ದು, ಮಾನವ ಹಕ್ಕುಗಳು ಸ್ವಾಭಾವಿಕ, ಅಳಿಸಲಾಗದ, ನಿತ್ಯ ಮತ್ತು ವಿಶ್ವವ್ಯಾಪಿ ಎಂಬುದನ್ನು ಹೇಳುತ್ತವೆ. ಈ ಹಕ್ಕುಗಳು ಮಾನವ ಸ್ವಭಾವದ ಭಾಗವಾಗಿದ್ದು, these are according to the nature of human. ಯಾವುದೇ ಸಾಮಾಜಿಕ ಅಥವಾ ರಾಜಕೀಯ ವ್ಯವಸ್ಥೆಗಿಂತ ಮುಂಚೆಯೂ ಇದ್ದು ಅವುಗಳಿಂದ ಸಂಪೂರ್ಣವಾಗಿ ಸ್ವತಂತ್ರವಾಗಿದ್ದಾವೆ. ಅವುಗಳಿಂದ ಸಂಪೂರ್ಣ ಅಂದರೆ ಇಟ್ ಈಸ್ ನಾಟ್ ಕಂಟ್ರೋಲ್ಡ್ ಬೈ ಸೊಸೈಟಿ ಆರ್ ಇಟ್ಸ್ ನಾಟ್ ಕ್ರಿಯೇಟೆಡ್ ಬೈ ಸೊಸೈಟಿ ಆರ್ ಇಟ್ಸ್ ನಾಟ್ ಕ್ರಿಯೇಟೆಡ್ ಬೈ ಸ್ಟೇಟ್ ಆರ್ ಎನಿ ಆರ್ಗನೈಸೇಷನ್. ದೇ ಆರ್ ಇಂಡಿಪೆಂಡೆಂಟ್ ಇನ್ ದೆಮ್ಸೆಲ್ಸ್. ದೇ ಆರ್ ಇಂಡಿಪೆಂಡೆಂಟ್ ಇನ್ ದೆಮ್ಸೆಲ್ಸ್ ಆ್ಯಂಡ್ ದೇ ಹ್ಯಾವ್ ಕಮ್ along with the life of a human being, birth of a human being. ಒಬ್ಬ ಮನುಷ್ಯ, ಮಾನವ ಹುಟ್ಟಿದ ತಕ್ಷಣವೇ ಅವನೊಂದಿಗೆ ಈ ಹಕ್ಕುಗಳು ಹೊಂದಿದವೆ ಅನ್ನೋದನ್ನು ಈ ಒಂದು ತತ್ವ ಹೇಳ್ತದೆ. ಈ ತತ್ವದ ಪ್ರತಿಪಾದಕರನ್ನು ನಾವು ನೋಡೋದಾದರೆ ಅರಿಸ್ಟಾಟಲ್ ಈಸ್ ದಿ ಲಾಸ್ಟ್ ಜನರೇಷನ್ ಆಫ್ ದೋಸ್ 3 philosophers, Socrates, Plato and finally Aristotle. Socrates was the guru of Plato. Aristotle, Plato was the guru of Aristotle. ಇವರುಗಳು ಈ ಒಂದು ಫಿಲಾಸಫಿಯನ್ನು, ಅಂದರೆ ಮೊದಲೇನಿತ್ತು ಅಂದರೆ ಧರ್ಮ ಮತ್ತು ಫಿಲಾಸಫಿ ಅಥವಾ ರಾಜ್ಯ. ದೇರ್ ವಾಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಮೈಟ್ ಈಸ್ ರೈಟ್. ಮೈಟ್ ಈಸ್ ರೈಟ್. ಈ ಮೈಟ್ ಈಸ್ ರೈಟ್ ಅಂತಕ್ಕಂತಹ ಕಾನ್ಸೆಪ್ಟನ್ನು ಮೊದಲು ಪ್ರಶ್ನೆ ಮಾಡಿದವರು, ಬಿಫೋರ್ ಕ್ರಿಸ್ತ ಪ್ರಶ್ನೆ ಮಾಡಿದವರು ಈ 3 ಫಿಲಾಸಫರ್ಗಳು. ಇವರು ಹೇಳ್ತಾರೆ, ಮನುಷ್ಯನಿಗೆ ವಿಚಾರ ಮಾಡುವ ಬುದ್ಧಿ ಇದೆ, ಪ್ರಾಣಿಗಳಿಗಿಂತನೂ ಮನುಷ್ಯ ವಿಭಿನ್ನನಾಗಿದ್ದಾನೆ ಅನ್ನೋದನ್ನು ಹೇಳ್ತಾರೆ. ಆದರೆ ರೈಟ್ ಈಸ್ ಮೈಟ್ ಏನು ಹೇಳೋರು ನೋಡ್ರಿ, ಕಾಡಲ್ಲಿ ನೋಡ್ತಿರಲ್ವ ನೀವು, ಯಾವ ಪ್ರಾಣಿ ಸ್ಟ್ರಾಂಗ್ ಇದೆಯೋ ಅದೇ ರಾಜ, ಉಳಿದವರೆಲ್ಲ ಅದರ ಮಾತು ಕೇಳಬೇಕು ಅಂತ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಮೈಟ್ ಈಸ್ ರೈಟ್. ಆದರೆ ಇವರು, ಈ ತತ್ವಜ್ಞಾನಿಗಳು ಏನು ಹೇಳಿದರು ಅಂತಂದರೆ, ನೋಡಿ, ನಮಗೆ ವಿಚಾರ ಮಾಡುವಂಥ ಶಕ್ತಿ ಇದೆ, ಆದ್ದರಿಂದ ನಾವು ಆ ವಿಚಾರಧಾರೆಯಿಂದ ನಮ್ಮ ಹಕ್ಕುಗಳನ್ನು
ಪಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಟಾಯಿಕ್ಸ್ ಅಂದರೂ ಅಷ್ಟೇ, ಈ ಏನು ಶಾಂತಿಯನ್ನು ಪ್ರತಿಪಾದಿಸುವಂಥವರು, ಅವರು ಈ ಮೂಲಭೂತ ಹಕ್ಕುಗಳಿಗೆ ಅಥವಾ ಮಾನವ ಹಕ್ಕುಗಳಿಗೆ ಮಹತ್ವವನ್ನು ಕೊಡ್ತಕ್ಕಂಥವ್ರು. ಅದರಲ್ಲಿ ಜೆನೋ ವಾಸ್ ವೆರಿ ಫೇಮಸ್. ಇದು ಏನ್ಷಿಯಂಟ್ ಪೀರಿಯಡ್ಗೆ ಹೇಳ್ಬೋದು ನಾವು. ಆಲ್ ದೀಸ್ ಪೀಪಲ್ ಆರ್ ಇನ್ ದ ಏನ್ಷಿಯಂಟ್ years. Then comes Saint Thomas Aquinas and Saint Augustine ಅಂತ ಹೇಳ್ತೀವಿ ನಾವು. ಸೊ ದೀಸ್ ಆರ್ ಎನದರ್ ಜನರೇಷನ್ ಆಫ್ ಪೀಪಲ್. ಮಿಡಿವಲ್ ಅಂತಾರೆ ಇವ್ರಿಗೆ. ನಾವೇನಂತೀವಿ ಮಧ್ಯ ಯುಗದ ಮಿಡಿವಲ್ ಪೀರಿಯಡ್. ಇಲ್ಲಿ ನಾವು ಸಿಸಿರಿಯನು ಸೇರಿಸ್ಬೋದು. ರೋಮನ್ ಕಡೆಗೆ ನಾವು ತಗೊಂಡ್ರೆ ಸಿಸಿರಿಯನು ಸೇರಿಸ್ಬೋದು. ಸೊ ದೀಸ್ ಆರ್ ಆಲ್ ಏನ್ಷಿಯಂಟ್ ಥಿಂಕರ್ಸ್, ದೀಸ್ ಆರ್ ಮಿಡಿವಿಯಲ್ ಥಿಂಕರ್ಸ್. ಇವರು ಕೂಡ ಈ ಒಂದು ನೈಸರ್ಗಿಕ ಹಕ್ಕುಗಳ ವಿಷಯದಲ್ಲಿ ಬಹಳ ನಂಬಿಕೆಯನ್ನು ಇಟ್ಕೊಂಡಂಥವ್ರು, ಪ್ರತಿಪಾದಿಸಿದಂಥವ್ರು. ಎಸ್ಪೆಷಲಿ ಸೇಂಟ್ ಅಕ್ವಿನಾಸ್ ಮತ್ತು ಥಾಮಸ್ ಅಕ್ವಿನಾಸ್ ಆ್ಯಂಡ್ ಸೇಂಟ್ ಅಗಸ್ಟಿನ್ ಇವರು ಕೂಡ ಏನು ಹೇಳಿದರು ಅಂತಂದರೆ ಅತಿ ಡಿವೈನ್ ಲಾ ಅಂತ ಹೇಳ್ತಾರೆ ಅವರು. ಡಿವೈನ್ ಲಾ, ದೇವರಿಗೆ ಅತಿ ಹತ್ತಿರ ಇರುವಂಥವ್ರು ಅಂದರೆ ಚರ್ಚಿನ ಏನು ಪೂಜಾರಿಗಳು. ಆ ಪೂಜಾರಿಗಳಿಗೆ ಹೆಚ್ಚು ವಿಷಯ ಗೊತ್ತಿರ್ತದೆ. ಅವ್ರು ಹೇಳುವಂಥದ್ದೇ ಕಾನೂನು, ಮತ್ತು ಅವ್ರು ಹೇಳಿದ ಕಾನೂನು ಯಾವುದು ಅಂತಂದರೆ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸುವಂಥದ್ದು. ಕೊನೆಗೆ ಲೇಟೆಸ್ಟ್ ಪೀರಿಯಡಲ್ಲಿ ಬಂದಂಥವ್ರು ಇವರು ಯಾರು? ಜಾನ್ ಲೋಕ್, ಆಮೇಲೆ ರೊಸಾವ್ ಮತ್ತು ಥಾಮಸ್ ಪೈನ್ ಅಂತಕ್ಕವರು. ಇವ್ರ ನಂತರದಲ್ಲಿ ಬಂದಂತಹ political thinkers, Jewish political thinkers, and all these people were continuously for the whole generation starting before Krista till date, these people have propagated for the concept of a natural human rights. ನೈಸರ್ಗಿಕ ಮಾನವೀಯ ಹಕ್ಕುಗಳ ಪ್ರತಿಪಾದಕರ ಹೆಸರನ್ನು ನಾವು ಹೇಳುವುದಾದರೆ ಈ ಎಲ್ಲ ಫಿಲಾಸಫರ್ಗಳ, ತತ್ವಜ್ಞಾನಿಗಳ ಅಥವಾ ಪೋಪ್ಗಳ ಅಥವಾ ಪೊಲಿಟಿಕಲ್ ಥಿಂಕರ್ಗಳ ಅಥವಾ ಜೂರಿಸ್ಟ್ಗಳ ಈ ಹೆಸರುಗಳನ್ನು ನಾವು ಹೇಳ್ಬೋದು ಅಂಥೇಳಿ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಈಗ ನೋಡಿ, ಜಾನ್ ಲೋಕ್ ಆ್ಯಂಡ್ ಅಲಾಂಗ್ ವಿತ್ ಹಿಮ್ ದೇರ್ ಇಸ್ ಒನ್ ಮೋರ್ ಪರ್ಸನ್, ಮಾಂಟೆಸ್ಕ್ಯೂ. ನಾವೇನಾರ ಇವ್ರ ಹೆಸರು ತಗೊಳ್ಳೋದಾದರೆ ಎಸ್ಪೆಷಲಿ ಜಾನ್ ಲೋಕ್ ಥಾಟ್ that liberty is the most important right ಅಂತ ಹೇಳ್ತಾರೆ. And he said a person by birth has 3 rights: right to life, right to liberty, and right to property. Right to property are inherent with the human being. Inherent, and they cannot be ಸಪರೇಟೆಡ್, ಅಲಿನಿಯೇಟೆಡ್ ಎಟ್ ಆಲ್ ಅಂತಕ್ಕಂಥದ್ದನ್ನು ಹೇಳ್ದ. ಆಮೇಲೆ ಅದನ್ನು ರಾಜಕೀಯ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ರಾಜಕೀಯ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಿದರೆ ಈ ಹಕ್ಕುಗಳ ರಕ್ಷಣೆ ಆಗುತ್ತೆ ಅನ್ನೋದನ್ನು ಮಾಂಟೆಸ್ಕ್ಯೂ ಏನು ಮಾಡ್ತಾನೆ, ತನ್ನ ಸಪರೇಷನ್ ಆಫ್ ಪವರ್ಸ್ ಥಿಯರಿನಲ್ಲಿ ಹಿ ವಿಲ್ ಟ್ರೈ ಟು ಪ್ರೊಟೆಕ್ಟ್ ದ ಥಿಂಕಿಂಗ್ ಆಫ್ ಜಾನ್ ಲೋಕ್. ನೈಸರ್ಗಿಕ ಮಾನವ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತಂದರೆ ನಾವು ಈ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ಏನಾಗಬೇಕು, ಅಧಿಕಾರದ ವಿಂಗಡಣೆ ಇರಬೇಕು ಅನ್ನೋದನ್ನು ಇವನು ಪ್ರತಿಪಾದಿಸ್ತಾನೆ. ಇವರೆಲ್ಲ ಏನು ಈ ನೈಸರ್ಗಿಕ ಮಾನವೀಯ ಹಕ್ಕುಗಳ ಪ್ರತಿಪಾದಕರು ಅಂತ ಹೇಳ್ಬೋದು. ನೋಡಿ, ದಿ ಕಾಂಟ್ರಿಬ್ಯೂಷನ್ ಆಫ್ ಜಾನ್ ಲೋಕ್ ಇನ್ ಹಿಸ್ ಬುಕ್ ಕಾಲ್ಡ್ 2 Treaties of Civil Government. 2 Treaties of Civil Government ಅಂದರೆ ಸಿವಿಲ್ ಸರ್ಕಾರದ, ನಾಗರಿಕ ಸರ್ಕಾರದ 2 ವ್ಯವಸ್ಥೆಗಳು ಅಂತಕ್ಕಂಥ ಒಂದು ಪುಸ್ತಕದಲ್ಲಿ ಅವನು ಈ ಶಬ್ದವನ್ನು ಬರೀತಾನೆ. ಲಾಕ್ ಎಂಫಸೈಸ್ಡ್ ಲೈಫ್, ಲಿಬರ್ಟಿ ಆ್ಯಂಡ್ ಪ್ರಾಪರ್ಟಿ. ಇನ್ ಹೀಸ್ ಮೀನಿಂಗ್ ಆಫ್ ಪ್ರಾಪರ್ಟಿ ದ ಕಾನ್ಸೆಪ್ಟ್ ಈಸ್ ದ ಪರ್ಸ್ಯೂಟ್ ಆಫ್ ಹ್ಯಾಪಿನೆಸ್. ಅಮೇರಿಕದ ಸಂವಿಧಾನದಲ್ಲಿ ಈ ಶಬ್ದವನ್ನು ಬರೆದಿದ್ದೀವಿ ನಾವು. ನಮ್ಮ ಸಂವಿಧಾನದಲ್ಲಿ ಲೈಫ್, ಲಿಬರ್ಟಿ ಅಂತ ಬರೆದಿದ್ದೀವಿ. In Article 21 of our Constitution, we have written that no person's, citizen ಅಂತ ಬರ್ದಿಲ್ಲ ನಾವಲ್ಲಿ, no person's life and personal liberty cannot be denied or taken away without the procedure established by law. What Locke has told is included in our Constitution. And for your information, I will tell you, there was an article, Article 19(1)(f), which had
the right of property was also a fundamental right in our constitution, but later it is changed. Later it is changed, and it has now become a constitutional right under Article 300 capital A. Okay, that is, I am just relating those things. ಆದರೆ ಇಲ್ಲಿ ಜಾನ್ ಲೋಕ್ನ ವಿಚಾರ ಏನಿದೆ ಆ ವಿಚಾರ ಬಹಳ ಮುಖ್ಯವಾದಂಥವು. ನೈಸರ್ಗಿಕ ಏನು ನಾವು ನ್ಯಾಯ ಅಂತ ಹೇಳ್ತೀವಿ ಅದು ಮುಖ್ಯವಾದ, ಅಂದರೆ ನೈಸರ್ಗಿಕ ಮಾನವೀಯ ಹಕ್ಕುಗಳು ಅಂದ್ರೆ ಯಾವುದು ಅಂತ ನಾವೇನಾರು ಕೇಳೋದಾದರೆ, ನಾವು ನಮ್ಮ ಜೀವವನ್ನು ಉಳಿಸ್ಕೊಳ್ಳೋದು, ನಾವು ನಮ್ಮ ವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋದು, ನಾವು ನಮ್ಮ ಪ್ರಾಪರ್ಟಿ ಏನಿದೆ, ಪ್ರಾಪರ್ಟಿ ಆಫ್ ದ ಬಾಡಿ, ಈವನ್ ಪ್ರಾಪರ್ಟಿ ಫಾರ್ ಲೈವ್ಲಿಹುಡ್, ಆಲ್ ದೀಸ್ ಥಿಂಗ್ಸ್ ಆರ್ ಎ ಮಿನಿಮಮ್ ರಿಕ್ವೈರ್ಮೆಂಟ್ ಫಾರ್ ದ ಹ್ಯೂಮನ್ ಬೀಯಿಂಗ್. ಒಬ್ಬ ಮಾನವನಿಗೆ ಬೇಕಾಗಿರುವಂಥದ್ದು ಅವನ ಜೀವ, ಘನತೆಯಿಂದ ಬದುಕುವಂತಹ ಸ್ವಾತಂತ್ರ್ಯ, ಸೌಲಭ್ಯಗಳು, ಮತ್ತು ಅವನ ಜೀವನಕ್ಕೆ ಬೇಕಾದಂಥ ರೋಟಿ, ಕಪ್ಪಡ, ಅವ್ರ ಮಕಾನ್ ಅಂದರೆ ಪ್ರಾಪರ್ಟಿ, ಇವೆಲ್ಲ ಇರಬೇಕಾಗಿದ್ದು ಅನಿವಾರ್ಯ. ಇದು ನೈಸರ್ಗಿಕವಾಗಿ ಇರಬೇಕು ಅಂತಕ್ಕಂಥದ್ದನ್ನು ಇಲ್ಲೇನು ಮಾಡ್ತಾನೆ, ಜಾನ್ ಲಾಕ್ ಹೇಳ್ತಾನೆ. ಜೀವನ, ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು ಇವು ರಾಜ್ಯದಿಂದ ಸೃಷ್ಟಿಯಾಗಿಲ್ಲ. ಅವು ನಾವು ಹುಟ್ಟಿದಾಗಿನಿಂದಲೇ ಇದ್ದಾವೆ ಅಂತ, ಹುಟ್ಟಿನಿಂದ ಇರುವ ಹಕ್ಕುಗಳು ಇವನ್ನ ರಾಜ್ಯ ನಮಗೆ ಕೊಟ್ಟಿಲ್ಲ ಅಂತಕ್ಕಂಥದ್ದು. ನೋಡಿ, ಲಾಕ್ ಬಿಲೀವ್ಡ್ ದ್ಯಾಟ್ ಸ್ಟೇಟ್ ಎಕ್ಸಿಸ್ಟ್ಸ್ ಟು ಪ್ರೊಟೆಕ್ಟ್ ದೀಸ್ ರೈಟ್ಸ್. ನೋಡಿ, ಇವನ ಒಂದು ಕಾನ್ಸೆಪ್ಟ್ ಹೇಗಿತ್ತಂದ್ರೆ, ರಾಜ್ಯ ಇದೆ ಅಂತ ಇಟ್ಕೊಳ್ಳಿ, ಆ ರಾಜ್ಯ ರಾಜ್ಯದ ಮೂಲವಾದ ಉದ್ದೇಶ ಏನು, ಇವುಗಳ ರಕ್ಷಣೆಯೇ ಹೊರತು ಇವುಗಳನ್ನ ಕಿತ್ಕೊಳ್ಳುವಂಥದ್ದಲ್ಲ. ಇವುಗಳ ಈ ಏನು ಲೈಫ್, ಲಿಬರ್ಟಿ ಆ್ಯಂಡ್ ಪ್ರಾಪರ್ಟಿ ಇದೆಯಲ್ಲ, ಇದರ ರಕ್ಷಣೆಯನ್ನು ಮಾಡುವುದೇ ರಾಜ್ಯದ ಕೆಲಸ. ಆದರೆ ಅವುಗಳ ಮೇಲೆ ಅತಿಕ್ರಮಣ ಮಾಡುವುದು ರಾಜ್ಯದ ಕೆಲಸ. ಅಷ್ಟೇ ಅಲ್ಲ, ಮುಂದುವರೆದು ಏನು ಹೇಳ್ತಾನೆ ಅಂದ್ರೆ ಅವನು, ಇಫ್ ಇಟ್ ಈಸ್ ಡನ್, ಇಫ್ ಇಟ್ ಫೇಲ್ಸ್ ದ ಪೀಪಲ್ ಟು ಹ್ಯಾವ್ ದ ರೈಟ್ ಟು ಓವರ್ಥ್ರೋ ದ ಗೌರ್ಮೆಂಟ್. ಇಫ್ ಇಟ್ ಫೇಲ್ಸ್ ದ ಪೀಪಲ್, ಇಫ್ ಇಟ್ ಫೇಲ್ಸ್ ಮೀನ್ಸ್ ಇದು ಈ ರಕ್ಷಣೆಯಿಂದ, ಅದು ರಕ್ಷಣೆ ಮಾಡುವಲ್ಲಿ ವಿಫಲವಾದಲ್ಲಿ, ಮೂಲಭೂತ ಅಂದರೆ ನೈಸರ್ಗಿಕ ಮಾನವೀಯ ಹಕ್ಕುಗಳನ್ನು ರಕ್ಷಣೆ ಮಾಡುವಲ್ಲಿ ಸರ್ಕಾರವು ವಿಫಲವಾದರೆ ಸರ್ಕಾರವನ್ನು ನೀವು ಕಿತ್ತೊಗೆಯಬಹುದು. ನೋಡಿ, ನಾವು ಅದನ್ನೇ ಫಾಲೋ ಮಾಡಿದ್ದೀವಿ. ವಿ ಹ್ಯಾವ್ ಫಾಲೋಡ್ ದ ಸೇಮ್ ಥಿಂಗ್. ಒಂದು ವೇಳೆ ಯಾವುದೇ ಸರ್ಕಾರ ಈ ಮೂಲಭೂತ ಹಕ್ಕುಗಳಿಗೆ ಈ ರೀತಿಯಾದಂತಹ ಕುಂದುಕೊರತೆಯನ್ನು ತರುವುದಾದರೆ 5 ವರ್ಷದ ನಂತರ ನಾವು ಆ ಸರ್ಕಾರವನ್ನು ಕಿತ್ತು ಎಸೆಯಬಹುದು. ಕ್ರಾಂತಿ ಮಾಡಿ ಎಸೆಯುವುದು ಅಂತಲ್ಲ, ಕಿತ್ತು ಎಸೆಯಬಹುದು ಅನ್ನೋದನ್ನು ನಾವು ಜಾನ್ ಲೋಕ್ನ ಕಾನ್ಸೆಪ್ಟಲ್ಲಿ ನೋಡ್ತೀವಿ. ಅಮೇರಿಕದ ಕಾನ್ಸ್ಟಿಟ್ಯೂಷನ್, ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಅಂದರೆ 17th ಸೆಂಚುರಿಯ ಮನುಷ್ಯ ಇವನು. ಕಾನ್ಸ್ಟಿಟ್ಯೂಷನ್ ಈಸ್ ಆ್ಯಕ್ಚುಲಿ ಇನ್ಫ್ಲೂಯೆನ್ಸ್ಡ್ ಬೈ ಜಾನ್ ಲೋಕ್. ಕಾನ್ಸ್ಟಿಟ್ಯೂಷನ್ ಆಫ್ ಅಮೇರಿಕಾ ಇಸ್ ಪ್ಯೂರ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಜಾನ್ ಲೋಕ್ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು. ಹಾಗಿದ್ರೆ ಇದರ ತತ್ವಗಳೇನು ಅಂದರೆ, ನೈಸರ್ಗಿಕ ಮಾನವೀಯ ಹಕ್ಕುಗಳ ಮೂಲ ತತ್ವಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಹ್ಯೂಮನ್ ರೈಟ್ಸ್ ಎಕ್ಸಿಸ್ಟ್ ಪ್ರಯರ್ ಟು ದ ಸ್ಟೇಟ್. ರಾಜ್ಯ ಹುಟ್ಟುವ ಮೊದಲೇ ಈ ಮಾನವ ಹಕ್ಕುಗಳು ಇದ್ವು ಅಂತ. ರಾಜ್ಯ ಹುಟ್ಟುವ ಮೊದಲೇ ಮಾನವ ಹಕ್ಕುಗಳು ಇದ್ವು. ದೀಸ್ ರೈಟ್ಸ್ ಆರ್ ನಾಟ್ ಗ್ರಾಂಟೆಡ್ ಬೈ ಸ್ಟೇಟ್. ನೋಡಿ, ಈ ಹಕ್ಕುಗಳನ್ನು ರಾಜ್ಯವೇನು ನಮಗೆ ಕೊಟ್ಟಿಲ್ಲ, ಇವು ನಮ್ಮೊಟ್ಟಿಗೆ ಇದ್ದಂತಹ ಹಕ್ಕುಗಳು ಅನ್ನೋದು ನೈಸರ್ಗಿಕ ನ್ಯಾಯ ತತ್ವದ ಮೂಲ ಕಾನ್ಸೆಪ್ಟ್. ಬಟ್ ದ ಸ್ಟೇಟ್ ಎಕ್ಸಿಸ್ಟ್. ಆದರೆ ರಾಜ್ಯ ಏನಕ್ಕಿದೆ, ಅವುಗಳನ್ನು ರಕ್ಷಿಸುವುದಕ್ಕಾಗಿದೆ. ನಮ್ಮ ನೈಸರ್ಗಿಕ ಮಾನವೀಯ ಹಕ್ಕುಗಳನ್ನು ರಕ್ಷಿಸುವುದಕ್ಕಾಗಿ ರಾಜ್ಯ ಇರೋದೇ ಹೊರತು ರಾಜ್ಯವೇನು ನಮಗೆ ಈ ಹಕ್ಕುಗಳನ್ನು ಕೊಟ್ಟಿಲ್ಲ, ಅವು ಮೊದಲೇ ಇದ್ದು ಅಂತಕ್ಕಂಥದ್ದು. ವಯಲೇಷನ್ ಆಫ್ ದೀಸ್ ರೈಟ್ಸ್ ಈಸ್ ಸೀನ್. ನೋಡಿ, ಈ ಹಕ್ಕುಗಳ ಉಲ್ಲಂಘನೆಯನ್ನು ನಾವೇನಂತೀವಿ ಅಂತಂದರೆ ಮಾನವೀಯತೆಯ ಮೇಲೆ ಆದ ಅತಿಕ್ರಮಣ ಅಂತ ಹೇಳ್ತೀವಿ. ವಯಲೇಷನ್ ಆಫ್ ದೀಸ್ ರೈಟ್ಸ್ ಈಸ್ ಸೀನ್ ಆಸ್ ಅಸಲ್ಟ್ ಆನ್ ಹ್ಯುಮ್ಯಾನಿಟಿ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಒಂದು ವೇಳೆ ಈ ಮಾನವ ಹಕ್ಕುಗಳು ಏನು ನೈಸರ್ಗಿಕ ಮಾನವ ಹಕ್ಕುಗಳು, ನೈಸರ್ಗಿಕ ಮಾನವ ಹಕ್ಕುಗಳ ಮೇಲೇನಾದರೂ ಅತಿಕ್ರಮಣ ಆದರೆ ಅದನ್ನು ನಾವು ಏನು ಹೇಳಬೇಕು,
ಮಾನವೀಯ ಹಲ್ಲೆ ಅಂತೇಳಿ ಹೇಳ್ತೀವಿ ಅಂತ. ಮೂಲ ತತ್ವಗಳು, ಮಾನವ ಹಕ್ಕುಗಳು ರಾಜ್ಯದ ಅಸ್ತಿತ್ವಕ್ಕಿಂತ ಮುಂಚೆಯೇ ಇವೆ. ಈ ಹಕ್ಕುಗಳನ್ನು ರಾಜ್ಯ ನೀಡಿರುವುದಿಲ್ಲ, ನೀಡಿರುವುದಿಲ್ಲ ಮತ್ತು ರಾಜ್ಯವು ಇವನ್ನು ರಕ್ಷಿಸಲು ಅಸ್ತಿತ್ವದಲ್ಲಿದೆ. ಈ ಹಕ್ಕುಗಳ ಉಲ್ಲಂಘನೆ ಮಾನವತೆಯ ಮೇಲಿನ ದಾಳಿ ಎಂದು ಪರಿಗಣಿಸಲಾಗುವುದು ಅನ್ನುವಂಥದ್ದು ಈ ತತ್ವ. ಯಾವುದರ ತತ್ವ? ನೈಸರ್ಗಿಕ ಮಾನವೀಯ ಹಕ್ಕುಗಳ ತತ್ವ. ಸೊ ದೀಸ್ ಆರ್ ದ ಪ್ರಿನ್ಸಿಪಲ್ಸ್, ಥಿಯರೀಸ್ ಆಫ್ ನ್ಯಾಚುರಲ್ ಹ್ಯೂಮನ್ ರೈಟ್ಸ್. ದೀಸ್ ಆರ್ ದ ಥಿಯರೀಸ್ ಆಫ್ ನ್ಯಾಚುರಲ್ ಹ್ಯೂಮನ್ ರೈಟ್ಸ್. ಆದರೆ ಈ ಹ್ಯೂಮನ್ ರೈಟನ್ನು ಟೀಕೆ ಮಾಡ್ತಾರೆ. These are actually criticized on certain grounds. The grounds are, what are the grounds? The concept of what is natural vary across cultures and communities. ನೋಡಿ, ಆದರೆ ನೀವು ನ್ಯಾಚುರಲ್ ಅಂತಿರಲ್ವಾ, ಈ ನ್ಯಾಚುರಲ್ ಅನ್ನುವಂಥದ್ದು ಯೂನಿವರ್ಸಲ್ ಅಲ್ಲ. ಇದು ಒಂದೊಂದು ಪ್ರದೇಶಕ್ಕೆ ತಕ್ಕಂತೆ ಇದು ಬದಲಾಗ್ತದೆ. ಇದು ವೇರಿ ಅಕ್ರಾಸ್ ಕಲ್ಚರ್ಸ್. ನೋಡಿ, ಒಂದೊಂದು ಸಂಸ್ಕೃತಿಗೆ ತಕ್ಕಂತೆ ಬದಲಾಗ್ತದೆ, ಒಂದೊಂದು ಸಮುದಾಯಕ್ಕೆ ತಕ್ಕಂತೆ ಬದಲಾಗ್ತದೆ. ಕಮ್ಯುನಿಟೀಸ್ ಅಂತ ಹೇಳ್ಬೋದು. ಆಂಬಿಗ್ಯೂಟಿ ಓವರ್ ಹೂ ಡಿಫೈನ್ಸ್ ನ್ಯಾಚುರಲ್ ರೈಟ್ಸ್. ನೋಡಿ, ಮತ್ತು ನಮ್ಗೆ ಏನು ದ್ವಂದ್ವ ಇದೆ ಅಂತಂದ್ರೆ, ನ್ಯಾಚುರಲ್ ರೈಟ್ಸ್ ಅನ್ನೋದನ್ನು ವ್ಯಾಖ್ಯಾನ ಕೊಡುವವರು ಯಾರು? ಮೊದಲೇ ಇದೆ ಅಂತ ಹೇಳ್ತೀರಿ, ಬಟ್ ವೇರ್ ಇಸ್ ದ ಡೆಫಿನೇಷನ್? ಹೌ ದೇ ಆರ್ ಟು ಬಿ ಎನ್ಫೋರ್ಸ್ಡ್, ಮತ್ತು ಅವುಗಳನ್ನು ಜಾರಿಗೆ ತರುವ ವಿಧಾನ ಏನು? ಲ್ಯಾಕ್ ಆಫ್ ಇನ್ಸ್ಟಿಟ್ಯೂಷನಲ್ ಮೆಕ್ಯಾನಿಸಮ್. ಓಕೆ, ನಿಮ್ಮ ನ್ಯಾಚುರಲ್ ರೈಟ್ಸ್ ಎಲ್ಲ ಇದೆ, ಆದರೆ ದೇಶದಲ್ಲಿ ಅರಾಜಕತೆ ಇದ್ರೆ ಏನಿದೆ? ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ನ್ಯಾಚುರಲ್ ರೈಟ್ಸ್? ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ಆಲ್ ದಿಸ್ ಅನ್ನೋದು ಇಲ್ಲಿಯ ಕ್ರಿಟಿಕ್ಸ್ ಪ್ರಶ್ನೆ. ಅಂದರೆ ರೈಟ್ಸ್ ಯಾವಾಗ ಬರ್ತವೆ ಅಂದರೆ, ರೈಟ್ಸ್ ನಿಮಗೆ ಗ್ರಾಂಟ್ ಮಾಡಿದರೆ ರೈಟ್ಸ್ ಬರ್ತವೆ, ಗ್ರಾಂಟ್ಸ್ ಮಾಡಲಿಲ್ಲ ರೈಟ್ಸ್ ಬರೋದಿಲ್ಲ ಅನ್ನೋದು ಈ ಟೀಕೆಯ ಅರ್ಥ. ಈ ಟೀಕೆ ಏನು ಹೇಳುತ್ತೆ ಅಂದರೆ, ನೈಸರ್ಗಿಕ ಎಂಬ ಕಲ್ಪನೆಯ ಅರ್ಥವು ವಿವಿಧ ಸಂಸ್ಕೃತಿಗಳು ಮತ್ತು ಸಮುದಾಯಗಳ ಪ್ರಕಾರ ಬದಲಾಗಬಹುದು. ದಟ್ ಮೀನಿಂಗ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಇಫ್ ಐ ಟೆಲ್ ದಿ ನ್ಯಾಚುರಲ್ ರೈಟ್ ಈಸ್ ಟು ಮ್ಯಾರಿ, that is okay. If I tell the natural right to marry more than one person, more than one woman, then it may be right for Islam, but it is not the right thing for the Hindus. ಹೀಗೆ ಒಂದೊಂದು ಧರ್ಮಕ್ಕೆ, ಒಂದೊಂದು ಸಂಸ್ಕೃತಿಗೆ ಬದಲಾವಣೆಗಳಿರ್ತವೆ. ಈಟಿಂಗ್ ನಾನ್ ವೆಜಿಟೇರಿಯನ್ ಈಸ್ ಎ ನ್ಯಾಚುರಲ್ ರೈಟ್ ಅಂತ ಹೇಳ್ಬೋದು ನಾವು. ಬಟ್ ವೆನ್ ಇಟ್ ಈಸ್ ಅಪ್ಲೈಡ್ ಜನರಲಿ, ದೇರ್ ಆರ್ ಸರ್ಟನ್ ಕಮ್ಯುನಿಟೀಸ್ ಹೂ will not eat non-vegetarian like Lingayats and Brahmins. Therefore, it varies. That concept varies ಅನ್ನೋದನ್ನು ಕ್ರಿಟಿಕ್ಸ್ ಈ ರೀತಿಯಾಗಿ ಹೇಳ್ತಾರೆ. ನೈಸರ್ಗಿಕ ಹಕ್ಕುಗಳನ್ನು ಯಾರು ನಿರ್ಧರಿಸ್ತಾರೆ ಮತ್ತು ಅವುಗಳನ್ನು ಹೇಗೆ ಜಾರಿಗೆ ತರುವುದು ಎಂಬುದರ ಬಗ್ಗೆ ಇಲ್ಲಿ ಸ್ಪಷ್ಟತೆ ಇಲ್ಲ. ದೇರ್ ಈಸ್ ಆಂಬಿಗ್ಯೂಟಿ, ದ್ವಂದ್ವ ಇದೆ, ಸ್ಪಷ್ಟತೆ ಇಲ್ಲ. ಸ್ಪಷ್ಟತೆ ಇಲ್ಲ ಅಂದ್ರೂ ಒಂದ, ದ್ವಂದ್ವ ಇದೆ ಅಂದ್ರೂ ಒಂದ. ದ್ವಂದ್ವ ಇದೆ. ಹಕ್ಕುಗಳನ್ನು ಜಾರಿಗೆ ತರುವುದಕ್ಕಾಗಿ ಸ್ಥಾಪಿತ ಸಂಸ್ಥಾತ್ಮಕ ವ್ಯವಸ್ಥೆ ಇರಬೇಕು. ಟು ಬ್ರಿಂಗ್ ಇನ್ ಟು ಫೋರ್ಸ್ ಸರ್ಟನ್ ರೈಟ್ಸ್, ದೇರ್ ಮಸ್ಟ್ ಬಿ an institutional mechanism. What is institutional mechanism? In India, we have Constitution of India. From Constitution of India, all institutional mechanism flows out. If Constitution of India is not there, then how we can do all this? How the natural rights can be enforced? Therefore, they are to be declared ಅನ್ನೋದು ಇವರುಗಳನ್ನು ಟೀಕೆ ಮಾಡುವವರ ವಾದ ಅನ್ನೋದನ್ನು ನಾವು ನೋಡ್ಬೋದು. ದಿಸ್ ಈಸ್ all about the principle of natural justice or the theory of natural justice. ನೈಸರ್ಗಿಕ ಮಾನವೀಯ ನ್ಯಾಯ ತತ್ವದ ಒಂದು ಪರಿಕಲ್ಪನೆಯನ್ನು ನಾನು ನಿಮಗಿಲ್ಲಿ ಕೊಟ್ಟಿದ್ದೇನೆ. ಐ ವಾಂಟ್ ಟು ರಿಪೀಟ್ ಇಟ್ ಅಗೇನ್. ಥಿಯರಿ ಆಫ್ ನ್ಯಾಚುರಲ್ ಥಿಯರಿ, ಆ್ಯಂಡ್ ನ್ಯಾಚುರಲ್ ಥಿಯರಿ ವಾಟ್ ಇಟ್ ಸೇಸ್ ಈಸ್ ರೈಟ್ಸ್ ಆರ್ ಅಲಾಂಗ್ ವಿತ್ ಅಸ್ ಓನ್ಲಿ. Rights are along with us only, and the rights are universal in nature, and the right treats that all are equal.
Then the important rights, actually John Locke defines rights. What are all natural rights he defines. And the same concept of John Locke was reflected in our Indian judiciary in ADM Jabalpur versus ಶಿವಕಾಂತ್ ಶುಕ್ಲಾ. ನೆನ್ಪಿಟ್ಕೊಳ್ಳಿ, ADM ಜಬಲ್ಪುರ್ ವರ್ಸಸ್ ಶಿವಕಾಂತ್ ಶುಕ್ಲಾದಲ್ಲಿ ಏನಾಗುತ್ತೆ ಅಂದರೆ 1975-76ನಲ್ಲಿ ಒಂದು ಪ್ರಕರಣ ಬರುತ್ತೆ. ಆ ಪ್ರಕರಣದಲ್ಲಿ ಆಗುವಂತಹ ಒಂದು ವ್ಯವಸ್ಥೆ ಹೇಗೆ ಅಂತಂದರೆ, ಈ ಎಮರ್ಜೆನ್ಸಿಯಲ್ಲಿ ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಸಸ್ಪೆಂಡ್ ಮಾಡ್ಬೋದು ಅಂತ ಹೇಳಿರುತ್ತೆ. ಸಸ್ಪೆಂಡ್ ಮಾಡ್ತಾರೆ, ಸಂವಿಧಾನ ಪೀಠ ಅದನ್ನು ಒಪ್ಕೊಳ್ತದೆ. ಆದರೆ ಆ ಪೀಠದಲ್ಲಿರ್ತಕ್ಕಂಥ ಒಬ್ಬ ಜಡ್ಜ್ ಹನ್ಸ್ರಾಜ್ ಖನ್ನಾ ಅವ್ರು ಹೇಳ್ತಾರೆ, ನಿಮ್ಮ ಸಂವಿಧಾನ ಏನಾದರೂ ಬರ್ಕೊಂಡಿರಲಿ, ಏನಾದರೂ ರೈಟ್ ಇರಲಿ, ನ್ಯಾಚುರಲ್ ರೈಟ್ಸ್ನ ಯಾರಿಂದ ಕಿತ್ಕೊಳ್ಳೋಕ್ಕಾಗಲ್ಲ. ಸಿ ವಾಟ್ ಎವರ್ ಯು ಹ್ಯಾವ್ ಡನ್, ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ದೇ ಆರ್ ನ್ಯಾಚುರಲ್ ರೈಟ್ಸ್, ಯು ಕ್ಯಾನಾಟ್ ಟೇಕ್ ಅವೇ ಬೇಸ್ಡ್ ಆನ್ ದಿಸ್ ಪ್ರಿನ್ಸಿಪಲ್. He applied the principle of the theory of natural justice in ADM Jabalpur versus Shivkant Shukla and said, even your constitution is there, even fundamental rights are there in that, even they are suspended, even they are written, even they are not written, but as far as the natural human rights are there, they cannot be curtailed by anybody. Therefore, this habeas corpus writ application is allowed ಅಂತ ಹೇಳ್ತಾರೆ ಅವರು. But unfortunately, all other judges said, no, we follow the rules established. Say what Article 21 says, if anybody's right is curtailed as per rules, it is okay. What is rules? Article 359. Article 359 says the president has the power in the national emergency that he can suspend the fundamental rights. ಮೂಲಭೂತ ಹಕ್ಕುಗಳನ್ನು ಅವನು ತುರ್ತು ಪರಿಸ್ಥಿತಿಯಲ್ಲಿ ಅಮಾನತಿಡಬಹುದು. ಅದು ಕಾನೂನು, ನಾವು ಕಾನೂನನ್ನು ಪಾಲಿಸಿದ್ದೀವಿ. Article 21 is followed. Therefore, you don't have right ಅಂಥೇಳಿ ಮೆಜಾರಿಟಿ ಜಡ್ಜಸ್ ಹೇಳಿದ್ರು ಕೂಡ, ಮೈನಾರಿಟಿ ಜಡ್ಜ್ ಹೇಳಿದಂಥ ಹನ್ಸ್ರಾಜ್ ಖನ್ನಾ ಅವರ ಜಡ್ಜ್ಮೆಂಟು ಮುಂದುವರೆದು 1978ಅಲ್ಲಿ ಮನೇಕಾ ಗಾಂಧಿ ಪ್ರಕರಣದಲ್ಲಿ ಅವರು ಅದನ್ನು ಎತ್ತಿ ಹಿಡಿತಾರೆ. ಶಿವಕಾಂತ್ ಶುಕ್ಲಾ ಈಸ್ ಡಿಸ್ಅಲೌಡ್ ದೇರ್. ಅಲ್ಟಿಮೇಟ್ಲಿ ನೌ ವಿ ಆರ್ ಫಾಲೋಯಿಂಗ್ ದ ರಿಯಲ್ ನ್ಯಾಚುರಲ್ ಥಿಯರಿ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ನ್ಯಾಚುರಲ್ ಥಿಯರಿ. ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್, ಫಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, second one is also important, legal theory of human rights. legal theory, ಇದಕ್ಕೆ ನಾವು ಪಾಸಿಟಿವಿಸ್ಟ್ ಥಿಯರಿ ಅಂತಲೂ ಹೇಳ್ಬೋದು. ವಿ ಕ್ಯಾನ್ ಕಾಲ್ ದಿಸ್ ಆಸ್ ಎ ಪಾಸಿಟಿವ್ ಥಿಯರಿ ಹಾಗೂ ಹೇಳ್ಬೋದು. ಪಾಸಿಟಿವ್ ಥಿಯರಿ ಆರ್ ಲೀಗಲ್ ಥಿಯರಿ ಆಫ್ ಹ್ಯೂಮನ್ ರೈಟ್ಸ್. ಕನ್ನಡದಲ್ಲಿ ನಾವೇನು ಹೇಳ್ಬೋದು, ಮಾನವ ಹಕ್ಕುಗಳ ಕಾನೂನು ತತ್ವ ಅಥವಾ ಸಿದ್ಧಾಂತ. What it says, let us see. Overview. We'll see what it says. This theory holds that human rights are created. ನೋಡಿ, ಈ ಥಿಯರಿ ನೋಡಿ, ಅಲ್ಲಿ ಏನು ಮಾಡಿದ್ವಿ, ಹುಟ್ಟಿನಿಂದ ಬಂದಿದ್ದಾವೆ ಅಂತ ಹೇಳ್ತೀವಿ. The quite opposite these people say, they are created. Human rights are created and enforced by laws of state. Enforced by laws of state. So these rights are created and enforced. Rights are told first, this is your right, A, B, C, D is your right. Article 14, 15, 16, 19, 21, 25, 26, 29, 30, all these are your rights. That is declared. That is declared or created. ಅವುಗಳನ್ನು ನಾವು ರಚಿಸಿದ್ದೀವಿ ಮತ್ತು ಕಾನೂನಾತ್ಮಕವಾಗಿ ಅವುಗಳನ್ನು ನಾವೇನು ಮಾಡ್ತೀವಿ, ಎನ್ಫೋರ್ಸ್ ಮಾಡ್ತೀವಿ. ಆರ್ಟಿಕಲ್ 32 ವಿ ವಿಲ್ ಎನ್ಫೋರ್ಸ್. ನಮ್ಮ ಹಕ್ಕುಗಳು ಹರಣ ಆದಾಗ ಏನು ಮಾಡ್ತೀವಿ, ಆರ್ಟಿಕಲ್ 32 ಮುಖಾಂತರ ನಾವು ಕೋರ್ಟ್ಗೆ ಹೋದರೆ ಕೋರ್ಟ್ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಆರ್ಟಿಕಲ್ 226ನಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ಅಂದರೆ ಅವುಗಳನ್ನು ಎನ್ಫೋರ್ಸು ಮಾಡ್ತೀವಿ. ದಟ್ ಈಸ್ ವಾಟ್ ಈಸ್ ಲೀಗಲ್ ಥಿಯರಿ ಆಫ್ ಹ್ಯೂಮನ್ ರೈಟ್ಸ್. ಇಟ್ ರಿಜೆಕ್ಟ್ಸ್ ದ ಐಡಿಯಾ ದ್ಯಾಟ್ ರೈಟ್ಸ್ ಸ್ಟೆಮ್ ಫ್ರಮ್ ನೇಚರ್. ಈ ಸೃಷ್ಟಿಯಿಂದ ಈ ಹಕ್ಕುಗಳು ಹೊರಹೊಮ್ಮುತ್ತವೆ ಅನ್ನೋದು ತಪ್ಪು. ಸೃಷ್ಟಿಯಿಂದ ಹೊರಹೊಮ್ಮುವುದಾದರೆ ನಾವು ಕಾನೂನೇ ಮಾಡದೇ ಇದ್ದ ಸಂದರ್ಭದಲ್ಲಿ ಅವು ಹೆಂಗೆ ಇಂಪ್ಲಿಮೆಂಟ್ ಆಗ್ತವೆ, ಆಗೋದಿಲ್ಲ ಅನ್ನೋದು ಈ ತತ್ವದ ಅರ್ಥ. ಇಟ್ ರಿಜೆಕ್ಟ್ಸ್ ದ ಐಡಿಯಾ ದ್ಯಾಟ್ ರೈಟ್ಸ್ ಸ್ಟೆಮ್ ಫ್ರಮ್ ನೇಚರ್ ಆರ್ ಡಿವೈನ್ ಅಥಾರಿಟಿ ಆರ್ ಎಸ್ಪೆಷಲಿ ಸೇಂಟ್ ಅಕ್ವಿನಾಸ್, ದೆನ್ ಸೇಂಟ್ ಥಾಮಸ್ ಅಕ್ವಿನಾಸ್, ಸೇಂಟ್ ಅಗಸ್ಟಿನ್ ಅದನ್ನೇ ಹೇಳಿದರು. ಏನಂತ, ದಿ laws are divine laws. So these laws are known to God.
civilians, you are far, far away from God. Therefore, we, the priests, we are very near to God. And we know certain things what the God knows. And that what we will tell it to you. That is what is a divine law. ಅಂತ ಹೇಳಿದರು. ಆದರೆ ಇವರು ಅದನ್ನ ಒಪ್ಪಲಿಲ್ಲ. ಪಾಸಿಟಿವಿಸ್ಟ್ ಏನು ಹೇಳ್ತಾರೆ, ಈ ನಿಮ್ಮ ನೈಸರ್ಗಿಕ ಕಾನೂನಾಗಲಿ ಅಥವಾ ದೈವಿ ಕಾನೂನಾಗಲಿ ಇವು ಯಾವ ಅಲ್ಲ, ಅವು ಯಾವ ಕಾನೂನೇ ಅಲ್ಲ. ಇನ್ಸ್ಟೆಡ್ ರೈಟ್ಸ್ ಆರ್ ಸೀನ್ ಆಸ್ ಮ್ಯಾನ್ ಮೇಡ್ ಕನ್ಸ್ಟ್ರಕ್ಟ್ಸ್. ಮನುಷ್ಯ ರಚಿಸಿದಂತಹ ವ್ಯವಸ್ಥೆಗಳಿವು. ಎಂಬೆಡೆಡ್ ಇನ್ ಲೀಗಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ಸ್. ಎಂಬೆಡೆಡ್ ಇನ್ ಲೀಗಲ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ frameworks, legal, constitution, so many IPC, CRPC, these are all legal. And then institutional frameworks. What is institutional frameworks? Courts, police, then the government, then human rights organization. All these are institutional frameworks. ಇವೆಲ್ಲವುಗಳಿಂದ ಆಗಿರೋದಿದು. ಇದು ಥಿಯರಿ, ದಿಸ್ ಥಿಯರಿ ಈಸ್ ಇಂಪಾರ್ಟೆಂಟ್. ಆದ್ದರಿಂದ ನಾವು ಇದಕ್ಕೇನು ಹೇಳ್ತೀವಿ ಅಂದರೆ ಪಾಸಿಟಿವಿಸ್ಟಿಕ್ ಥಿಯರಿ ಅಥವಾ ಲೀಗಲ್ ಥಿಯರಿ ಅಂತ ಹೇಳ್ತೀವಿ. ಲೀಗಲ್ ಥಿಯರಿಯ ಸಿದ್ಧಾಂತ ಏನು ಹೇಳುತ್ತೆ ಅಂತಂದರೆ, ಈ ಮಾನವ ಹಕ್ಕುಗಳು ನೈಸರ್ಗಿಕವಾಗಿ ಬಂದಿಲ್ಲ, ದೇವರು ಕೊಟ್ಟಿಲ್ಲ, ಇವುಗಳನ್ನು ನಾವೇ ಹುಟ್ಟು ಹಾಕಿದ್ದೀವಿ. ಮತ್ತು ಅವುಗಳನ್ನು ಪಾಲಿಸುವುದಕ್ಕೋಸ್ಕರ, ಅವುಗಳನ್ನ ಅನುಶಾಸನ ಮಾಡುವುದಕ್ಕೋಸ್ಕರ, ಅವುಗಳನ್ನು ಜಾರಿಗೆ ತರುವುದಕ್ಕೋಸ್ಕರ ನಾವು ನಮ್ಮದೇ ಆದಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಆ ವ್ಯವಸ್ಥೆಯಿಂದ ಮಾತ್ರ ಇವು ಹಕ್ಕುಗಳು ಪ್ರಜೆಗಳಿಗೆ ಅಥವಾ ಮಾನವರಿಗೆ ದೊರೀತಾ ಇರುವಂಥದ್ದೇ ಹೊರತು ತಂತಾನೆ ಬರೋದಲ್ಲ. ದಟ್ ಇಸ್ ರಾಂಗ್ ಅನ್ನುವಂಥದ್ದು ಇವರ ಅಭಿಪ್ರಾಯ. ಈ ಸಿದ್ಧಾಂತವು ಹೇಳುತ್ತದೆ, ಏನು ಹೇಳುತ್ತೆ, ಮಾನವ ಹಕ್ಕುಗಳು ರಾಜ್ಯದಿಂದಲೇ ಸೃಷ್ಟಿಯಾಗುತ್ತವೆ. ಕಾನೂನು ಇಲ್ಲದಿದ್ದರೆ ಹಕ್ಕುಗಳು ಇಲ್ಲ. ಇಫ್ ದೇರ್ ಇಸ್ ನೋ ಲಾ, ದೆನ್ ದೇರ್ ಇಸ್ ನೋ ರೈಟ್ಸ್, ರೂಲ್ ಆಫ್ ಲಾ. ಇಫ್ ದೇರ್ ಇಸ್ ಎ ಲಾ, ದೆನ್ ಓನ್ಲಿ ಯು ಕ್ಯಾನ್ ಎನ್ಫೋರ್ಸ್ ಇಟ್. ರಾಜ್ಯವೇ ಹಕ್ಕುಗಳನ್ನು ಸೃಷ್ಟಿಸುವುದು, ಕಾಪಾಡುವುದು ಮತ್ತು ಜಾರಿ ಮಾಡುವುದು ರಾಜ್ಯವೇ ಮಾಡುವಂಥದ್ದು. ಸಿ, ದ ಥಿಂಕರ್ಸ್ ಆರ್, ದ ಕೀ ಥಿಂಕರ್ಸ್ ಆರ್ ಥಾಮಸ್ ಹಾಬ್ಸ್, ಡೇವಿಡ್ ಹ್ಯೂಮ್, ಜಾನ್ ಆಸ್ಟಿನ್, ಜೆರೆಮಿ ಬ್ಯಾಂಥಮ್. ಸೊ ಆಲ್ ದೀಸ್ ಪೀಪಲ್, ಪರ್ಟಿಕ್ಯುಲರ್ಲಿ ಜೆರೆಮಿ ಬ್ಯಾಂಥಮ್, ಎ ವಂಡರ್ಫುಲ್ ವರ್ಕ್ ಹಿ ಹ್ಯಾಸ್ ಡನ್. ಜೆರೆಮಿ ಬ್ಯಾಂಥಮ್ ಆ್ಯಂಡ್ ಆಸ್ಟಿನ್, ಇವ್ರ ಮನೆ ಅಕ್ಕಪಕ್ಕ ಇತ್ತು ಅಂತ ಹೇಳ್ತಾರೆ. ಜೆರೆಮಿ ಬ್ಯಾಂಥಮ್ ಆ್ಯಂಡ್ ಆಸ್ಟಿನ್ಗಳ ಮನೆ ಅಕ್ಕಪಕ್ಕ ಇತ್ತು ಅಂತ ಹೇಳ್ತಾರೆ. ಜೆರೆಮಿ ಬ್ಯಾಂಥಮ್ ವಾಸ್ ಇನ್ವಾಲ್ವ್ಡ್ ಇನ್ ಕೋಡಿಫೈಯಿಂಗ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್ ಆಫ್ ಲಾ. ಹಿ ವಾಸ್ ಹೈಲಿ ಇಂಟ್ರೆಸ್ಟೆಡ್ ಇನ್ ಪ್ರಿಪೇರಿಂಗ್ ಸ್ಟ್ರಕ್ಚರಲ್ ಕಾನ್ಸೆಪ್ಟ್ ಆಫ್ ಲಾ. ಸ್ಟ್ರಕ್ಚರಲ್ ಕಾನ್ಸೆಪ್ಟ್ ಆಫ್ ಲಾ ಅಂದರೆ ಅವನು ಎಲ್ಲ ವಿಷಯವನ್ನು ಕಾನೂನಾತ್ಮಕವಾಗಿ ಬರೆಯುವಂತಹ ಒಂದು ಕಾನ್ಸೆಪ್ಟನ್ನು ಹಿ ವಾಸ್ ಆಲ್ ಟೈಮ್ಸ್ ಟ್ರೈಂಗ್. ಆ ರೀತಿ ಕಾನೂನು ರಚನೆಯಿಂದ, ಅಂದರೆ ಒಂದು ಹಕ್ಕನ್ನು, ಒಂದು ವ್ಯವಸ್ಥೆಯನ್ನು ನಾವು ರಚನೆಯ ಮೂಲಕ, ಕಾನೂನಿನ ಮೂಲಕ ಮಾಡ್ತೇವೆ ಹೊರತು ತಂತಾನಿಂದ ಅದು ಏನು ಇರುವುದಿಲ್ಲ ಅನ್ನೋದನ್ನು ಈ ಒಂದು ಸಿದ್ಧಾಂತ ಹೇಳುತ್ತೆ. ಆ ಸಿದ್ಧಾಂತವನ್ನು ಜಾರಿಗೆ ತಂದಂಥವ್ರು ಇವರೆಲ್ಲ, ಥಾಮಸ್ ಹಾಬ್ಸ್, ಡೇವಿಡ್ ಹ್ಯೂಮ್, ಜಾನ್ ಆಸ್ಟಿನ್, ಜೆರೆಮಿ ಬ್ಯಾಂಥಮ್. ಆಲ್ ದೀಸ್ ಪೀಪಲ್ ಹ್ಯಾವ್ ಡನ್ ದ್ಯಾಟ್. ಓಕೆ, ದೆನ್ what are the principles? Let us see what are legal principles. Rights are valid only if they are legally recognized. See, so many things are written in our DPSP, Directive Principles of State Policy. They are written, but they are not enforceable. But when it is made as a law, whatever the content is there in DPSP, if it is made as a law, then it is enforceable. ನೆನ್ಪಿಟ್ಕೊಳ್ಳಿ, DPSPಯಲ್ಲಿ ಇರತಕ್ಕಂಥ ಯಾವುದೇ ವಿಷಯವೂ ಕೂಡ ಕಾನೂನು ಆಗುವವರೆಗೆ ಅದಕ್ಕೇನು ವ್ಯಾಲ್ಯೂ ಇಲ್ಲ. ಅದು ಕಾನೂನು ಆದರೆ then it is enforceable. That is the concept here. Rights are valid only if they are legally recognized by the state. ಅಂದರೆ ರಾಜ್ಯ ಅದನ್ನು ಕಾನೂನು ಮಾಡಿ ಇದು ನಿಮ್ಮ ಹಕ್ಕು ಅಂತ ಹೇಳಬೇಕು, ಇದು ನಿಮ್ಮ ಹಕ್ಕು ಅಂತ ಹೇಳಬೇಕು. ಆವಾಗ ಅದು ಏನಾಗುತ್ತೆ, ನಿಮಗೆ ಹಕ್ಕಾಗ್ತದೆ. ಇಲ್ಲಾಂದ್ರೆ ದೇರ್ ಇಸ್ ನೋ ರೈಟ್ ಎಟ್ ಆಲ್. ಸ್ಟೇಟ್ ಈಸ್ ದ ಕ್ರಿಯೇಟರ್, ಪ್ರೊಟೆಕ್ಟರ್ ಆ್ಯಂಡ್ ಗ್ಯಾರಂಟರ್ ಆಫ್ ರೈಟ್ಸ್. ಹಕ್ಕುಗಳನ್ನು ಹುಟ್ಟು ಹಾಕುವ, ಹಕ್ಕುಗಳನ್ನು ರಕ್ಷಿಸುವ ಮತ್ತು ಹಕ್ಕುಗಳಿಗೆ ನಿಮಗೆ ಗ್ಯಾರಂಟಿ ಕೊಡುವ, ಆಶ್ವಾಸನೆಯನ್ನು ಕೊಡುವ ವ್ಯಕ್ತಿ ಯಾರು? ಸ್ಟೇಟ್. ಸೊ ಇನ್ ದ ಕಾನ್ಸೆಪ್ಟ್ ಆಫ್ ಲೀಗಲ್ ಥಿಯರಿ, ಸ್ಟೇಟ್ ಈಸ್ ಟೇಕನ್ ಆಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಲಾ. State is taken as very important aspect of law. Without state, there are no enforceable rights. If there is no state, sarkarave illa andre ಏನಾಗುತ್ತೆ? What happens? What is happening in Bangladesh? Whether effective government is there?
Today, what is the state of affairs in Bangladesh? There is no strong state. If there is no strong state, there is nobody to protect your fundamental rights. Whatever natural rights are written, okay, it is there. Somebody will come and shoot. A person day for yesterday was shot dead in Bangladesh because the only sin was he was not a Muslim, he was a Hindu. See, what is the fate of human rights? If the state is not there, if the state machinery is not there, if state is not protecting your rights, then what is the value of your rights that are available with you? Yes, it is available with you. Natural right, ಹುಟ್ಟಿದಿಂದನೇ ಬರುತ್ತೆ, fine. But there must be a mechanism which can protect your rights. Then only it has got a value. Otherwise, what is the value? This is what the legal thinkers, positivists thought. Positivist thinking is this: without the state, ಒಂದು ವ್ಯವಸ್ಥೆ, ರಾಜ್ಯ ವ್ಯವಸ್ಥೆನೇ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ದೇರ್ ಆರ್ ನೋ ಎನ್ಫೋರ್ಸಿಯಬಲ್ ರೈಟ್ಸ್. ಯಾರಿಗೇನು ಬಂದದ್ದನ್ನು ಯಾರು ಏನು ಬೇಕೋ ಅದನ್ನು ಮಾಡ್ಬೋದು. ಮೈಟ್ ಈಸ್ ರೈಟ್ ಅಂತ ಹೇಳ್ತಾರಲ್ಲ ಆ ಥರ. ಹಾಗಾಗಿ ಪಾಸಿಟಿವಿಸ್ಟ್ಸ್ ವೇರ್ ವೆರಿ ಮಚ್ ಅಪೋಸಿಂಗ್ ದ ಕಾನ್ಸೆಪ್ಟ್ ಆಫ್ ನ್ಯಾಚುರಲ್ ಥಿಯರಿ. ಮೂಲ ತತ್ವಗಳು ರಾಜ್ಯದಿಂದ ಕಾನೂನಾತ್ಮಕವಾಗಿ ಗುರುತಿಸಲ್ಪಟ್ಟಾಗ ಮಾತ್ರ ಹಕ್ಕುಗಳು ಮಾನ್ಯವಾಗುತ್ತವೆ. ರಾಜ್ಯವೇ ಹಕ್ಕುಗಳ ಸೃಷ್ಟಿಕರ್ತ, ರಕ್ಷಕ ಮತ್ತು ಖಾತರಿದಾರ. ಹಕ್ಕುಗಳು ಒಂದು ಸಮರ್ಪಕವಾಗಿ ಕಾರ್ಯನಿರ್ವಹಿಸುವ ಕಾನೂನು ವ್ಯವಸ್ಥೆಯ ಮೇಲೆ ಅವಲಂಬಿತವಾಗಿರುತ್ತವೆ. ದೇರ್ ಮಸ್ಟ್ ಬಿ ಎ ಸಿಸ್ಟಮ್. ಕಾನೂನಾತ್ಮಕ ವ್ಯವಸ್ಥೆ. ರಾಜ್ಯವಿಲ್ಲದಿದ್ದರೆ, ಕಾನೂನಾತ್ಮಕ ವ್ಯವಸ್ಥೆ ಇಲ್ಲದಿದ್ದರೆ ಜಾರಿಗೆ ಬರುವಂತಹ ಯಾವುದೇ ಹಕ್ಕುಗಳೂ ಇರುವುದಿಲ್ಲ. There must be an agent of enforcing it, and that is state. If state is not there, what is the use of your rights? There is no meaning for the rights at all. ಅಂತಕ್ಕಂಥದ್ದು ಈ ಪಾಸಿಟಿವಿಸ್ಟ್ ಅಥವಾ ಲೀಗಲ್ ಥಿಯರಿಯ ಒಂದು ಮುಖ್ಯವಾದಂತಹ ವಾದ. ಅವರುಗಳ ಮೇಲೇನೂ ಕೂಡ ಒಂದು ಏನು ಟೀಕೆ ಇದೆ. ಆ ಟೀಕೆ ಏನು ಅನ್ನೋದನ್ನು ನೋಡೋಣ. ವಾಟ್ ಈಸ್ ದ ಕ್ರಿಟಿಸಿಸಮ್? ಸಿ, ಇಟ್ ಡಿಸ್ರಿಗಾರ್ಡ್ಸ್ ಮಾರಲ್ ಬೇಸಿಸ್ ಆಫ್ ಹ್ಯೂಮನ್ ರೈಟ್ಸ್. ನೋಡಿ, see, the point is, what is written by the state is right. For example, in North Korea, there the king had actually declared for 1 week nobody should laugh. See, like that, there must be a despotic state also. There must be a despotic, ದುರಾಡಳಿತ ಮಾಡುವಂತಹ ರಾಜ್ಯವೂ ಇರಬಹುದು. ಅಂತಹ ಸಂದರ್ಭದಲ್ಲಿ ಹ್ಯೂಮನ್ ರೈಟ್ಸ್ಗೆ, ಮಾನವೀಯ ಹಕ್ಕುಗಳಿಗೆ ಏನು ವ್ಯಾಲ್ಯೂ ಇರುತ್ತೆ? So that is the criticism. It disregards moral basis. ಅಂದರೆ ಯಾವುದೇ ಒಂದು ಹಕ್ಕು ನೈತಿಕವಾದಂತಹ ಒಂದು ವ್ಯವಸ್ಥೆ, ನೈತಿಕತೆಗೆ ಅಲ್ಲಿ ಮಹತ್ವ ಇಲ್ಲ. ಸರ್ಕಾರ ಏನು ಕಾನೂನು ಬರೆಯುತ್ತಾ ಅದೇ ಫೈನಲ್ ಅಂತ ನೀವು ಹೇಳ್ತೀರಿ, ದಟ್ ಈಸ್ ರಾಂಗ್ ಅನ್ನೋದು ಇದರ ಕ್ರಿಟಿಸಿಸಮ್ ಮಾಡುವಂಥವರ ವಾದ. ರೈಟ್ಸ್ ಆರ್ ನಾಟ್ ಯೂನಿವರ್ಸಲ್, ದೇ ಡಿಪೆಂಡ್ ಆನ್ ವಿಲ್ ಆಫ್ ದ ಸ್ಟೇಟ್. ನೋಡಿ, ಇವ್ರೇನು ಹೇಳ್ತಾರೆ, ಯೂನಿವರ್ಸಲ್ ಅಲ್ಲ ಅಂತ ಹೇಳ್ತಾರಲ್ಲ, ಅದು ತಪ್ಪು. ಯಾಕೆ ಅಂತಂದರೆ ಇವ್ರ ಪ್ರಕಾರ ನಾವು ಸರ್ಕಾರದ ಮನಸ್ಸಿನ ಮೇಲೆ ಅವಲಂಬಿತ ಆಗಿರಬೇಕು. ಸರ್ಕಾರ ಇದು ಒಳ್ಳೆ ಕಾನೂನು ಅಂದರೆ ಕಾನೂನು, ಒಳ್ಳೇದಲ್ಲ ಅಂದ್ರೆ ಅಲ್ಲ. ಎಮರ್ಜೆನ್ಸಿಯ ಕಾಲದಲ್ಲಿ ಸರ್ಕಾರ ಏನು ಮಾಡ್ತು, ಬೇಡ ಬೇಡ ಬೇಡ, ಈ ಹಕ್ಕುಗಳು ಬೇಡ ಅಂತ ಹೊರಗೆ ತಗೊಂಡು ಕೂಡಲೇ ಅದು ಹೋಯ್ತು. ಹಾಗಿರಬಾರ್ದು. ಡೆಸ್ಪಾಟಿಕ್ ಸರ್ಕಾರ ಇದ್ದಾಗ ಇದು ಫೇಲ್ ಆಗುತ್ತೆ ಅನ್ನೋದು ಈ ಒಂದು ಕ್ರಿಟಿಕ್ಸ್ ಇರತಕ್ಕಂಥವ್ರು ಹೇಳುವಂಥದ್ದು ವ್ಯವಸ್ಥೆ. ನಾನು ಥಿಯರಿಯನ್ನು ನಮ್ಮ ವಾಸ್ತವಕ್ಕೆ ನಾನು ಜೋಡಿಸ್ತಾ ಇರೋದು ಇದೇ ಉದ್ದೇಶಕ್ಕಾಗಿ. ಎಮರ್ಜೆನ್ಸಿಯ ಕಾಲದಲ್ಲಿ ADM ಜಬಲ್ಪುರ್ ಪ್ರಕರಣವನ್ನು ನೀವು ಕೂಲಂಕುಷವಾಗಿ ಪರಿಶೀಲಿಸಿದರೆ ಅಲ್ಲಿ ಏನಾಗುತ್ತೆ ಅಂತಂದರೆ, ಸರ್ಕಾರದ ದ ವಿಲ್ ಆಫ್ ದ ಸ್ಟೇಟ್. ನೋಡಿ, ದ ವಿಲ್ ಆಫ್ ದ ಸ್ಟೇಟ್, ಸರ್ಕಾರ ಮನಸ್ಸು ಮಾಡಿದರೆ ಅದು ಕಾನೂನನ್ನು ಹೊರಗೆ ತಗೋಬೋದು. ಉದಾಹರಣೆಗೆ, ಯು ಆರ್ ಬುಲ್ಡೋಸಿಂಗ್ ಎ ಹೌಸ್. ಸಂಬಡಿ ಏನೋ ಕೆಲಸ ಮಾಡ್ದ, ಅವನು ತಪ್ಪು ಮಾಡ್ದ ಅಂಥೇಳಿ ಯು ಆರ್ ಆ್ಯಕ್ಚುಲಿ ಸ್ಮ್ಯಾಶಿಂಗ್ ಹಿಸ್ ಹೌಸ್, ಫೈನ್. ಬಟ್ ದ ಪರ್ಸನ್ ಹೂ ಈಸ್ ಇನ್ವಾಲ್ವ್ಡ್, ಅವನೊಬ್ಬನೇ ಇರಲ್ಲ ಮನೆಯಲ್ಲಿ, ಇಡೀ ಫ್ಯಾಮಿಲಿ ಇರುತ್ತೆ. ವಾಟ್ ಅಬೌಟ್ ದ ಫಂಡಮೆಂಟಲ್ ರೈಟ್ಸ್ ಆಫ್ ದ ಅದರ್ ಪೀಪಲ್? ವಾಟ್ ಈಸ್ ದ ಫೇಟ್ ಆಫ್ ದೆಮ್? ಅವರ ಮೂಲಭೂತ ಮಾನವೀಯ ಹಕ್ಕುಗಳ ಪರಿಸ್ಥಿತಿ ಏನು? ಒಬ್ಬ ವ್ಯಕ್ತಿ, ಒಂದು ಫ್ಯಾಮಿಲಿಯ, ಒಂದು ಕುಟುಂಬದ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಅವನ ಇಡೀ ಮನೆಯನ್ನೇ ನೀವು ಕೊಲ್ಯಾಪ್ಸ್ ಮಾಡ್ತೀನಿ ಅಂತಂದರೆ ಮಾನವ ಹಕ್ಕುಗಳಿಗೆ ಬೆಲೆ ಇದೆಯಾ ಅನ್ನುವಂಥದ್ದು. ದಟ್ ಈಸ್ ವಿಲ್ ಆಫ್ ದ ಸ್ಟೇಟ್. ಇಫ್ ದ ಸ್ಟೇಟ್ makes its mind, then where the fundamental rights will go? That is the criticism. If the state is authoritarian, adne ಹೇಳಿದೆ ನಾನು, if the state is despotic rights may be denied. ನೋಡಿ, ನಿಮ್ಮ ಹಕ್ಕುಗಳನ್ನು ಏನು ಮಾಡ್ಬೋದು? ಕೊಡೋದಿಲ್ಲ, we will not give that right, no, cancel. Tomorrow onwards nobody should criticize
ಅಗೇನ್ಸ್ಟ್ ದ ಗೌರ್ಮೆಂಟ್. ತುರ್ತು ಪರಿಸ್ಥಿತಿ ಸಮಯದಲ್ಲಿ ನಾನು 6ನೇ ಕ್ಲಾಸ್ 7ನೇ ಕ್ಲಾಸ್ ಇದ್ದೆ. ಆವಾಗ ನನ್ನ ಸೀನಿಯರ್ ಏನು ಹೇಳೋರು, ಇಲ್ಲ ಇಲ್ಲಿ ಮಾಹಿತಿದಾರರು ಇರ್ತಾರೆ, ಬಾತ್ಮೀದಾರರು ಇರ್ತಾರೆ, ಸರ್ಕಾರದ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಹೇಳೋರು. ಅಂದರೆ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬೆಲೆನೇ ಇರಲಿಲ್ಲ ಆವತ್ತು ಅಂತಕ್ಕಂಥದ್ದನ್ನು. ಹಾಗೆ ಇವತ್ತಿನ ಸಂದರ್ಭದಲ್ಲಿ ನಾವು ಅದನ್ನು ನೋಡ್ಬೋದು. ಇವತ್ತಿನ ಸಂದರ್ಭದಲ್ಲಿ ಕೂಡ ನಾವು ಆ ದಿಕ್ಕಿನಲ್ಲಿ ನಮ್ಮ ಮೂಲಭೂತ ಮಾನವೀಯ ಹಕ್ಕುಗಳನ್ನು ರಕ್ಷಿಸುವ ಫ್ರಾಟರ್ನಿಟಿ ಅಂತ ಹೇಳ್ತೀವಿ ನಾವು, ಏನು ಭ್ರಾತೃತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಮುಂದುವರಿತಿದ್ದೇವ ಅಂತಕ್ಕಂಥ ಒಂದು ಪ್ರಶ್ನೆ ನಮ್ಮ ಮುಂದಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇಫ್ ದ ಸ್ಟೇಟ್ ಈಸ್ ಅಥಾರಿಟೇರಿಯನ್ ಆರ್ ಡಿಸ್ಪಾಟಿಕ್, ರೈಟ್ಸ್ ಮೇ ಬಿ ಡಿನೈಡ್. ಆರ್ಟಿಕಲ್ 359. It fails to provide protection against state abuses as the same entity defines and enforces rights. Nodi, this is a very, 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 very important concept and very valid point, valid criticism. If the state itself abuses the power, ಅಧಿಕಾರದ ದುರುಪಯೋಗವನ್ನು ಮಾಡಿದರೆ, the criminal jurisprudence says that unless the accused is proved guilty beyond doubt, he is not a convict or he is not a offender. But what PMLA says? Now in PMLA, the criminal jurisprudence is overturned. Actually, Socrates ಇದರ ಬಗ್ಗೆ ಮಾತಾಡ್ತಿದ್ದ. ನೀವು ಉಲ್ಟಾ ಹೇಳ್ತಾ ಇದ್ದೀರಿ. ವಾಟ್ ಈಸ್ ಬೀಯಿಂಗ್ ಟೋಲ್ಡ್ ಈಸ್ ಯು ಆರ್ ಟೆಲಿಂಗ್ ದ ಅಪೋಸಿಟ್ ಅಂತ. ರಾಜ ಏನು ಹೇಳ್ತಾನೆ ಅದೇ ಫೈನಲ್ ಅಂತ ಅಲ್ಲಿ ವ್ಯವಸ್ಥೆ. ಆದರೆ ಸಾಕ್ರೆಟಿಸ್ ಏನು ಹೇಳ್ತಿದ್ದೆ, ಇಲ್ಲ ನೀವು ಅದನ್ನೆಲ್ಲ ಉಲ್ಟಾ ಹೇಳ್ತಿದ್ದೀರಿ. ನಮ್ಮ ರೀಸನ್, ನಮ್ಮ ಥಿಂಕಿಂಗ್ ಪವರ್ ಏನಿದೆ ಅದನ್ನು ನೀವು ಗೌರವಿಸಬೇಕು, ಅದು ಕಾನೂನು ಅಂತ ಅವನು ಹೇಳ್ತಾ ಇದ್ದ. ಸಿ ಲೈಕ್ ದಿಸ್ ಥಿಂಗ್ಸ್. ಅಕಸ್ಮಾತ್ ರಾಜ್ಯ ದುರುಪಯೋಗ ಮಾಡಿದರೆ ಹ್ಯೂಮನ್ ರೈಟ್ಸ್ ಎಲ್ಲ ಜೀರೋ ಆಗ್ತವೆ ಅಂತಕ್ಕಂಥದ್ದು ಇದರ ಅರ್ಥ. ಸೊ ಲೆಟ್ ಅಸ್ ಸಿ ದಿ ಕನ್ನಡ ಟ್ರಾನ್ಸ್ಲೇಷನ್ ಹಿಯರ್. ಇದು ಮಾನವ ಹಕ್ಕುಗಳ ನೈತಿಕ ಆಧಾರವನ್ನು ಕಡೆಗಣಿಸುತ್ತದೆ. ಅಂದರೆ ಅವ್ರು ಯಾವುದನ್ನಾದ್ರೂ ರೈಟ್ ಮಾಡ್ಬೋದು, ಯಾವುದನ್ನಾದ್ರೂ ರಾಂಗ್ ಮಾಡ್ಬೋದು. ಹಕ್ಕುಗಳು ವಿಶ್ವವ್ಯಾಪಿಯಾಗಿಲ್ಲ ಎನ್ನುವುದು ತಪ್ಪು. ಆ ರಾಜ್ಯದ ಇಚ್ಛೆಯ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ಹೇಳುವುದು ಕೂಡ ಒಪ್ಪುವಂಥದ್ದಲ್ಲ. ರಾಜ್ಯವು ನಿರಂಕುಶ ಅಥವಾ ದಪ್ಪಾಳಿಕೆಯಿಂದ ನಡೆದುಕೊಂಡರೆ ಹಕ್ಕುಗಳನ್ನು ನಿರಾಕರಿಸಬಹುದು. ನೋಡಿ, ಇಫ್ ಇಟ್ ಈಸ್ ಡೆಸ್ಪಾಟಿಕ್, ಅವರು ಹಕ್ಕುಗಳನ್ನೇ ನಿರಾಕರಿಸಬಹುದು. ಅಂತಹ ಒಂದು ಪರಿಸ್ಥಿತಿಯನ್ನು ನೀವು ಕೆಲವೊಂದು ದೇಶದಲ್ಲಿ ನೋಡ್ಬೋದು. ಇದೇ ಸಂಸ್ಥೆ ಅಂದರೆ ರಾಜ್ಯ ಹಕ್ಕುಗಳನ್ನು ನಿರ್ಧರಿಸಿ ಜಾರಿಗೆ ತರಲು ಜವಾಬ್ದಾರಿಯಾಗಿರುವುದರಿಂದ ಇದು ರಾಜ್ಯದ ದುರುಪಯೋಗಗಳಿಂದ ರಕ್ಷಣೆ ಪಡೆಯಲು ಸಾಧ್ಯವಿಲ್ಲ. ನಾವು ಇಫ್ ದ ಸ್ಟೇಟ್ ಇಟ್ ಸೆಲ್ಫ್ ಈಸ್ ಇನ್ವಾಲ್ವ್ಡ್ ಇನ್ ಅಬ್ಯೂಸಿಂಗ್ ದ ಪವರ್, ರಾಜ್ಯವೇ ಅಧಿಕಾರದ ದುರುಪಯೋಗ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮಾನವೀಯ ಹಕ್ಕುಗಳ ರಕ್ಷಣೆ ಆಗಲು ಸಾಧ್ಯವಿಲ್ಲ. ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್, ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಲಾರ್ಡ್ ಅಟ್ಕಿನ್ಸ್ ಡೈಲಾಗ್ ನಾವು ನೆನಪಿಸ್ಕೋಬೇಕು. ಅಧಿಕಾರ ಒಬ್ಬ ಮನುಷ್ಯನ ಕಲುಷಿತಗೊಳಿಸುತ್ತದೆ. ಅನಿಯಂತ್ರಿತ ಅಧಿಕಾರ ಸಂಪೂರ್ಣ ದುರಾಡಳಿತಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ನೀವು ಕಾನೂನಿನಿಂದ ಮಾತ್ರ ಹಕ್ಕುಗಳನ್ನು ಕೊಡಿಸ್ತೀವಿ ಅನ್ನೋದು ಕೂಡ ಇಟ್ ಈಸ್ ಟೋಟಲಿ ರಾಂಗ್ ಅನ್ನುವಂಥದ್ದನ್ನು ಈ ಕ್ರಿಟಿಕ್ಸ್ ಅಂದರೆ ಏನು ಲೀಗಲ್ ಥಿಯರಿ ಆಫ್ ಹ್ಯೂಮನ್ ರೈಟ್ಸ್ನ ಅಥವಾ ಕಾನೂನಾತ್ಮಕ ಮಾನವೀಯ ಹಕ್ಕುಗಳ ತತ್ವವನ್ನು ವಿರೋಧಿಸುವವರು ಈ ವಾದವನ್ನು ಮಂಡಿಸ್ತಾರೆ ಅಂತಲೇ ಹೇಳ್ಬೋದು ನಾವು. ಮತ್ತು ಈ ಎರಡು ಥಿಯರಿಗಳನ್ನು ನೀವು ಪರೀಕ್ಷೆಯಲ್ಲಿ ವಿವರವಾಗಿ ಬರೀಬೇಕು. ಎರಡೂ ಕೌಂಟರ್ ಆಗಿರುವಂತಹ ಥಿಯರಿಗಳು ಮತ್ತು ಎರಡೂ ಥಿಯರಿಗಳ ಸಮನ್ವಯತೆಯನ್ನು ನಾವು ನಮ್ಮ ಸಂವಿಧಾನದಲ್ಲಿ ಕಾಣ್ತೀವಿ. ನೆನ್ಪಿಟ್ಕೊಳ್ಳಿ, ವಿ ಆರ್ ಆ್ಯಕ್ಚುಲಿ ಹ್ಯಾವಿಂಗ್ ಎ ಬ್ಯಾಲೆನ್ಸ್ ಆಫ್ ಬೋತ್ ನ್ಯಾಚುರಲ್ theory and the legal theory. Our constitution is the embodiment or a cementing document of the natural law and the positive law ಅನ್ನೋದನ್ನು ನಾನು ನಿಮಗೆ ಎಸ್ಟಾಬ್ಲಿಷ್ ಮಾಡ್ತೀನಿ. ನಾವು ವಾಟ್ ಈಸ್ ದ ಸೋಷಿಯಾಲಜಿಕಲ್ ಥಿಯರಿ ಆಫ್ ಹ್ಯೂಮನ್ ರೈಟ್ಸ್? ಸಾಮಾಜಿಕ ಸಿದ್ಧಾಂತ, ಸಾಮಾಜಿಕ ಮಾನವೀಯ ಹಕ್ಕುಗಳ ಸಿದ್ಧಾಂತ. ಸಾಮಾಜಿಕ ಮಾನವೀಯ ಹಕ್ಕುಗಳ ಸಿದ್ಧಾಂತವನ್ನು ನಾನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಭಾರತದಲ್ಲಿ ಅದರ ಉದಾಹರಣೆ ನಾನು ಕೊಡೋದಾದರೆ, ಇಲ್ಲಿ ಸಮಾಜದಲ್ಲಿ ಹಿಂದೂಗಳು ಏಕಪತ್ನಿತ್ವವನ್ನು ಪಾಲಿಸ್ತಾರೆ,
ಇಸ್ಲಾಮಿಕರು ಬಹುಪತ್ನಿತ್ವವನ್ನು ಪಾಲಿಸ್ತಾರೆ, ಇಬ್ಬರಿಗೂ ಅವಕಾಶ ಇದೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೋಷಿಯಲ್ ಹ್ಯೂಮನ್ ರೈಟ್ಸ್. ನೋಡಿ, ಓವರ್ ವ್ಯೂ. This theory links human rights and social structures. Links human rights and social structure. Actually, it is the developed version of natural right. Developed version of natural right. Human rights and social structure and customs of society. ನೋಡಿ, ಒಂದು ಸಮಾಜದ ಸಂಸ್ಕೃತಿಯನ್ನು ರಕ್ಷಿಸುವಂತಹ ವಿಷಯದಲ್ಲಿ ಆರ್ಟಿಕಲ್ 29 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಆರ್ಟಿಕಲ್ 29 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಿ ಪರ್ಸನಲ್ ಲಾಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದನ್ನು ನೆನ್ಪಿಟ್ಕೋಬೇಕು ನಾವು. ಅಂದರೆ ನಾವು ಒಂದು ಕಮ್ಯುನಿಟಿಯ ಸಂಪ್ರದಾಯದ ಆಚರಣೆಗಳಿಗೆ ಕೂಡ ನಾವೇನು ಮಾಡ್ತೀವಿ, ಮಹತ್ವವನ್ನು ಕೊಡ್ತೀವಿ ಅನ್ನೋದನ್ನು ನಾವು. ಮಾನವೀಯ ಹಕ್ಕುಗಳಿದ್ದಾವೆ, ಅದ್ರ ಜೊತೆಗೆ ನಾವೇನು ಮಾಡಬೇಕು, ಸಾಮಾಜಿಕವಾದಂತಹ ಸಮಾಜದ ಒಂದು ಏನು ಕಟ್ಟಳೆ ಇದೆಯಲ್ವ, ವ್ಯವಸ್ಥೆ ಇದೆಯಲ್ವಾ, ಆ ವ್ಯವಸ್ಥೆಗೂ ಈ ಮಾನವೀಯ ಹಕ್ಕುಗಳಲ್ಲಿ ಸ್ಥಾನಮಾನ ಇರಬೇಕು ಅನ್ನೋದನ್ನು ಏನು ಮಾಡ್ತಾರೆ, ಸೋಷಿಯಲ್ ಥಿಯರಿ ಹೇಳುತ್ತೆ. ರೈಟ್ಸ್ ಆರ್ ಸೇಪ್ಡ್ ಆ್ಯಂಡ್ ಡಿಫೈನ್ಡ್. ನೋಡಿ, ಈ ಹಕ್ಕುಗಳು ಯಾವ ರೀತಿ ಪರಿವರ್ತನೆ ಹೊಂತವೆ ಅನ್ನೋದನ್ನು. ರೈಟ್ಸ್ ಆರ್ ಸೇಪ್ಡ್. ಆ್ಯಕ್ಚುಲಿ ರೈಟ್ಸ್ ಆರ್ ಸೇಪ್ಡ್. ಹೌ ದೇ ಆರ್ ಸೇಪ್ಡ್? At one point in time, adultery was not a human right. Adultery was not a human right, at least as far as the men is concerned. And today society is changed. Society is changed. Adultery is not an offense. Adultery is not an offense. It is developed. It is developed. And you know, you have to understand, the third gender were having no human rights. LGBTs were having no human rights. Ultimately, Naz Foundation, then the Puttaswamy right to privacy, and finally Navtej Singh Johar have brought the social status for those people. And the slaves were not having the rights. They were treated as commodities in the European countries. And even Wolfene, while writing human concepts in Roman theory or European theory, he was telling all are equal, fine. But however, slaves cannot be classified as human beings. That was the situation. See how people were thinking. And finally, Abraham Lincoln, thanks to Abraham Lincoln, thanks to Roosevelt, all these people were instrumental as the people in the power, people in democracy. We were having the supreme positions of that country. They created Abraham Lincoln, then Nelson Mandela, Mahatma Gandhi. See, these people have shaped many things, and that is a sociologically acceptable thing. Rights are shaped and defined by cultural, historical and societal context. ಸಾಮಾಜಿಕ ಕಾನ್ಸ್ಟೆಂಟ್ ಅಂದರೆ ಸಾಮಾಜಿಕವಾದಂತಹ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಸೃಷ್ಟಿಯ ಒಂದು ನಿಯಮ. ಸಾಮಾಜಿಕ ವ್ಯವಸ್ಥೆಗೆ ಅನುಗುಣವಾಗಿ ಹಕ್ಕುಗಳಿರಬೇಕು ಅನ್ನೋದನ್ನು ಈ ಸೋಷಿಯಾಲಜಿಕಲ್ ಥಿಯರಿ ಏನು ಮಾಡ್ತದೆ, ಪ್ರಸ್ತಾವನೆ ಮಾಡ್ತದೆ. ಈ ಸಿದ್ಧಾಂತವು ಮಾನವ ಹಕ್ಕುಗಳನ್ನು ಸಮಾಜದ ಸಾಮಾಜಿಕ ರಚನೆಗಳು ಮತ್ತು ರೂಢಿ ಸಂಪ್ರದಾಯಗಳೊಂದಿಗೆ ಸಂಬಂಧಿಸುತ್ತದೆ. ಇಟ್ ಲಿಂಕ್ಸ್ ನ್ಯಾಚುರಲ್ ಹ್ಯೂಮನ್ ರೈಟ್ಸ್ ಪ್ಲಸ್ ಸೊಸೈಟಿ, and this society includes culture. So this is the job of social theory or sociological theory of human rights ಅನ್ನೋದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. See, what are the focus of this? Let us see. Human rights are evolving. ನೋಡಿ, they are not dynamic. ಸ್ಥಿರವಾದಂಥದ್ದಲ್ಲ. ಮಾನವೀಯ ಹಕ್ಕುಗಳು ನಾವು ಯೂನಿವರ್ಸಲ್ ಅಂತೀವಿ, ಕೆಲವೊಂದು ಸ್ಥಿರವಾದದ್ದೇ. ರೈಟ್ ಟು ಲೈಫ್ ಈಸ್ ಸ್ಟೇಬಲ್, ರೈಟ್. ರೈಟ್ ಟು ಲೀಡ್ ಡಿಗ್ನಿಫೈಡ್ ಲೈಫ್, ಇಟ್ ಈಸ್ ಡೈನಮಿಕ್. At one point in time, the dignified life was traveling a cycle, and today dignified life is traveling on a motorcycle, traveling in a car, then staying in homestays.
See, this is certain things are changing. That's what the sociological theory says. Human rights are evolving. ಪರಿವರ್ತನೆ ಆಗ್ತವೆ, ಡೈನಮಿಕ್ ಇದಾವೆ, ರಿಫ್ಲೆಕ್ಟಿಂಗ್ ಸೋಷಿಯಲ್ ನೀಡ್ಸ್ ಆ್ಯಂಡ್ ವ್ಯಾಲ್ಯೂಸ್. ರಿಫ್ಲೆಕ್ಟಿಂಗ್ ಸೋಷಿಯಲ್ ನೀಡ್ಸ್ ಆ್ಯಂಡ್ ವ್ಯಾಲ್ಯೂಸ್. 20-30-40 ವರ್ಷದ ಹಿಂದೆ, ಸಪೋಸಿಂಗ್ ಇಫ್ somebody calls living together, people would have slapped you. People would have slapped you. And today, courts are hearing living together cases, problems of living together cases. That is the situation. Anyhow, see, emphasizes the role of society and community. ಅಂದರೆ ಒಂದು ಸಮಾಜದ ಮತ್ತು ಸಮುದಾಯದ ಅವಶ್ಯಕತೆಗಳನ್ನು ಸೇರಿಸುವಂತಹ ವ್ಯವಸ್ಥೆ ಇದೆಯಲ್ಲ ಯಾವುದರಲ್ಲಿ, ಈ ಹ್ಯೂಮನ್ ರೈಟ್ಗಳಲ್ಲಿ, ಅದು ಏನಾಗುತ್ತೆ, ಸಾಮಾಜಿಕ ತತ್ವದಲ್ಲಿ ಅಡಕಾಗಿದೆ ಅನ್ನೋದನ್ನು ನೋಡ್ಬೋದು ನಾವು. ಮುಖ್ಯ ಕೇಂದ್ರೀಕರಣ, ಮಾನವ ಹಕ್ಕುಗಳು ಕ್ರಿಯಾಶೀಲವಾಗಿದ್ದು ಸಮಾಜದ ಅಗತ್ಯಗಳು ಮತ್ತು ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ. ವ್ಯಕ್ತಿಗತ ಹಕ್ಕುಗಳಿಗಿಂತ ಸಮಾಜ ಮತ್ತು ಸಮುದಾಯದ ಪಾತ್ರಕ್ಕೆ ಮಹತ್ವ ನೀಡುತ್ತವೆ. ಸಿ, ಆಕ್ಚುಲಿ ದಿಸ್ ಥಿಯರಿ ಕ್ಯಾನ್ ಬಿ compared to social compact. Compared to social compact. ಇದಕ್ಕೆ social contract theory ನು ಅಂತಾರೆ. Social contract theory. When the society can be peaceful, the society can be peaceful only when all the individual rights are put together, and in those individual rights which are common are made as societal norms, and all have to obey. All have to obey that ಕಾಮನ್ ಕಾನ್ಸೆಪ್ಟ್. ದಟ್ ಈಸ್ ದ ಸೊಸೈಟಲ್ ಲಾ. ಅಲ್ಲಿ ಕೆಲವೊಮ್ಮೆ ನನ್ನ ಮನಸ್ಸು ಏನೇನೋ ಹೇಳ್ಬೋದು, ಬಟ್ ಸಾಮಾಜಿಕವಾಗಿ ಒಂದು ವ್ಯವಸ್ಥೆಯನ್ನು ನಾವು ಒಪ್ಕೊಂಡಾಗ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿಯ ಕಟ್ಟುನಿಟ್ಟುಗಳನ್ನು, ನಿಯಮಗಳನ್ನು ಪಾಲಿಸುವುದೇ ಮುಖ್ಯ. ಅವಾಗ ನನ್ನ ಹ್ಯೂಮನ್ ರೈಟ್ನ 10 ಜನ ಮದುವೆ ಆಗ್ತೀನಿ, ನೋ ನೋ, ನಾಟ್ ಎಟ್ ಆಲ್. ಈ ರೀತಿಯಾದಂಥದ್ದು ಕೂಡ ನಾವಿಲ್ಲಿ ಈ ಒಂದು ಥಿಯರಿಯಲ್ಲಿ ನಾವು ನೋಡ್ಬೋದು. ರೈಟ್? ದೆನ್ ಹೌ ಇಟ್ ಈಸ್ ಅಪ್ಲೈಡ್, ಯಾವ ರೀತಿ ನಾವು ಇದನ್ನು ಅನ್ವಯ ಮಾಡ್ತೀವಿ. ರೈಟ್ಸ್ ವೇರಿ ಅಕ್ರಾಸ್ ಡಿಫರೆಂಟ್ ಸೊಸೈಟೀಸ್ ಬೇಸ್ಡ್ ಆನ್ ಸೋಷಿಯಲ್ ನಾರ್ಮ್ಸ್, ಟ್ರೆಡಿಷನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್. ಸಿ, ಅವರ್ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಕ್ರಿಯೇಟೆಡ್ ಆರ್ಟಿಕಲ್ 371 A, B, C, D, E, F, J ತನಕ. In this, we have given special provisions to certain states, Nagaland, Manipur, Assam, then ಗುಜರಾತ್. ಇಲ್ಲಿ ಅವರಿಗೆ ಕೆಲವೊಂದು ವಿಶೇಷ ಅವರ ಕಲ್ಚರ್ನ ಉಳಿಸಿಕೊಳ್ಳೋದಕ್ಕೆ ಅಲ್ಲಿ ನಾವೇನು ಮಾಡಿದೀವಿ, ನಮ್ಮ ಸಂಸತ್ತಿನ ಕಾನೂನು ನೇರವಾಗಿ ಅಲ್ಲಿ ಅಪ್ಲೈ ಆಗೋದಿಲ್ಲ. ಅನ್ಲೆಸ್ ದೇ ಅಗ್ರಿ, ದೇ ವಿಲ್ ನಾಟ್ ಬಿ ಅಪ್ಲೈಡ್. ಅಂದರೆ ಆ ರೀತಿಯಾಗಿ ಅವುಗಳಿಗೆ ನಾವು ಬೆಲೆ ಕೊಡುವಂಥದ್ದು ಕೂಡ ಈ ಮೂಲಭೂತ ಮಾನವೀಯ ಹಕ್ಕುಗಳ ಒಂದು ತತ್ವ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಕಸ್ಟಮರಿ ರೈಟ್ಸ್ ಆಫನ್ ಫಾರ್ಮ್ ದ ಬೇಸಿಸ್ ಆ್ಯಂಡ್ ರಿಕಗ್ನಿಷನ್. ನೋಡಿ, ಈ ನಿಮ್ಮ ಏನು ಸಂಸ್ಕೃತಿಯ ಹಕ್ಕುಗಳಿದಾವಲ್ಲ, ನಿಮ್ಮದೇ ಆದಂಥ ಒಂದು, ಈವನ್ ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ ಈಸ್ ಡಿಫರೆಂಟ್ ಇನ್ ಹಿಲ್ ಸ್ಟೇಷನ್ಸ್, ಇನ್ ಹಿಲ್ ಏರಿಯಾಸ್, ಇನ್ ಮಣಿಪುರ್, ಇನ್ ನಾಗಾಲ್ಯಾಂಡ್, ದೇ ಆರ್ ಡಿಫರೆಂಟ್. ಡಿಫರೆಂಟ್, ದೇರ್ ಓನ್ ಲಾಸ್ ಆರ್ ದೇರ್, ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸ್ ಇಸ್ ದೇರ್ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ತೀವಿ. ಕಸ್ಟಮರಿ, ಅವರ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ಅವರ ಅನ್ವಯಿಕೆಗೆ, ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಅಥವಾ ಅವರ ಒಂದು ಏನು ರೂಢಿಗಳಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ. ಹಕ್ಕುಗಳು ವಿವಿಧ ಸಮಾಜಗಳಲ್ಲಿ ಅಲ್ಲಿಯ ಅಸ್ತಿತ್ವದಲ್ಲಿರುವ ಸಾಮಾಜಿಕ ಮಾನ್ಯತೆಗಳು, ಪರಂಪರೆಗಳು, ಸಂಸ್ಕೃತಿ ಪರಂಪರೆಗಳು ಮತ್ತು ಸಂಸ್ಥೆಗಳ ಆಧಾರದಲ್ಲಿ ಬದಲಾಗುತ್ತವೆ. ಸಾಂಪ್ರದಾಯಿಕ ಹಕ್ಕುಗಳು ಬಹುತೇಕ ಈ ದೃಷ್ಟಿಕೋನದಲ್ಲಿ ಕಾನೂನು ಗುರುತಿನ ಆಧಾರವಾಗುತ್ತವೆ. ಕಲ್ಚರ್ ಬಿಕಮ್ಸ್ ದಿ ಲಾ, ಕಲ್ಚರ್ ಬಿಕಮ್ಸ್ ದಿ ಲಾ ಅಂತಕ್ಕಂಥದ್ದನ್ನು ನಾವೊಂದು ಈ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಇದರ ಕ್ರಿಟಿಸಿಸಮ್, ಇದಕ್ಕೂ ಟೀಕೆಗಳಿದ್ದಾವೆ. ಲೆಟ್ ಅಸ್ ಸಿ. ರಿಸ್ಕ್ ಆಫ್ ರಿಲೇಟಿವಿಸಮ್. ರಿಸ್ಕ್ ಆಫ್ ರಿಲೇಟಿವ್ ಮೇ ಜಸ್ಟಿಫೈ ಹ್ಯೂಮನ್ ರೈಟ್ ವೈಲೇಷನ್ ಅಂಡರ್ ದ ಗೈಸ್ ಆಫ್ ಕಲ್ಚರಲ್ ಪ್ರಾಕ್ಟೀಸಸ್. ನೋಡಿ, ನೀವು ಒಂದು ಸಂಸ್ಕೃತಿಯವಾದಂತಹ ನಿಮ್ಮ ಒಂದು ಪ್ರಾಕ್ಟೀಸನ್ನು ನೀವು ಮಾಡುವಂಥದ್ದು, ಅದರಿಂದ ನೀವೇನು ಮಾಡ್ತೀರಿ ಅಂತಂದರೆ ಇದು ನಿಜವಾದ ಮಾನವೀಯ ಹಕ್ಕುಗಳಿಗೆ ಇದು ತೊಂದರೆ ಆಗುತ್ತದೆ. ಮೊನ್ನೆ ಬಂತೊಂದು, ಯಾವುದೋ ಹುಡುಗಿನ ದೇವದಾಸಿ ಮಾಡಿದರು, ಇನ್ನೊಂದು ಸತಿ, ಡಾವ್ರಿ, ವರದಕ್ಷಿಣೆ, ಇವೆಲ್ಲವುಗಳು ನೋಡಿ, ಇವೆಲ್ಲವುಗಳು ಕಲ್ಚರ್. ಆದರೆ ಇವನ್ನ ನಾವು ಒಪ್ಪೋದಿಲ್ಲ. ಈ ಥರದಂತಹ ಕಲ್ಚರ್ನಲ್ಲಿ ನೀವು ಏನು ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಸೋಷಿಯಲ್ ಇದರಲ್ಲಿ ಇವನು ಕೊಡ್ತೀನಿ ಅಂದರೆ ಅದು ತಪ್ಪು ಅನ್ನುವಂಥ ಕ್ರಿಟಿಸಿಸಮನ್ನು
ನಾವೇನು ಮಾಡ್ಬೋದು, ಈ ಸೋಷಿಯಲ್ ಥಿಯರಿನಲ್ಲಿ ನಾವು ಕಾಣ್ಬೋದು. ದೆನ್ ದ ಫೋರ್ತ್ ಒನ್ ಈಸ್ ಹಿಸ್ಟಾರಿಕಲ್. ಎಸ್, ದಿಸ್ ಈಸ್ ವಾಟ್ ವಿ ಹ್ಯಾವ್ ರಿಯಲಿ ಫೌಂಡ್, ಹಿಸ್ಟಾರಿಕಲ್ human rights. There was one situation in the 12th century. Okay, there king was so autocratic. King was so autocratic, particularly in England, the father of the political system. ಅನ್ನೋದನ್ನು ನೋಡೋಣ. ಲೆಟ್ ಅಸ್ ಸಿ. ಹ್ಯೂಮನ್ ರೈಟ್ಸ್ ಆರ್ ಸೀನ್ ಆಸ್ ಎ ಪ್ರಾಡಕ್ಟ್ ಆಫ್ ಹಿಸ್ಟಾರಿಕಲ್ ಎವಲ್ಯೂಷನ್. ನೋಡು, ಐತಿಹಾಸಿಕವಾಗಿ ಬದಲಾವಣೆ ರೂಪುಗೊಳ್ಳುತ್ತಾ ಬಂದಂಥ ಹಕ್ಕುಗಳಿವು ಮಾನವೀಯ ಹಕ್ಕುಗಳು ಅನ್ನೋದನ್ನು ಒಪ್ಕೋಬಹುದು. ಇಟ್ ಇಸ್ ಅಗ್ರಿಯಬಲ್. ಓಕೆ, ದೇ ಹ್ಯಾವ್ ಡೆವಲಪ್ಡ್ ಗ್ರ್ಯಾಜುವಲಿ ಥ್ರೂ ಸ್ಟ್ರಗಲ್ಸ್, ರೆವಲ್ಯೂಷನ್ಸ್, ರಿಫಾರ್ಮ್ಸ್ ಓವರ್ ಸೆಂಚುರೀಸ್. ಅನೇಕ ಶತಮಾನಗಳಿಂದ ಹೋರಾಟದ ಪರಿಣಾಮವೇ ಇವು. ಮಾನವ ಹಕ್ಕುಗಳು ಐತಿಹಾಸಿಕ ಪ್ರಗತಿಯ ಫಲವಾಗಿ ಪರಿಗಣಿಸಲಾಗುತ್ತದೆ. ಈ ಹಕ್ಕುಗಳು ಶತಮಾನಗಳ ಹಿಂದೆ ನಡೆದ ಹೋರಾಟಗಳು, ಕ್ರಾಂತಿಗಳು, ಸುಧಾರಣೆಗಳ ಮೂಲಕ ರೂಪುಗೊಂಡಿವೆ ಅನ್ನೋದನ್ನು ನಾವು ಈ ಒಂದು ತತ್ವದಲ್ಲಿ ನೋಡ್ತೀವಿ, ಐತಿಹಾಸಿಕ ತತ್ವದಲ್ಲಿ. ನೋಡಿ, ಹ್ಯೂಮನ್ ರೈಟ್ಸ್ ಆರ್ ನಾಟ್ ಸ್ಟ್ಯಾಟಿಕ್, ಅಗ್ರೀಡ್. ದೇ ಇವಾಲ್ವ್ ವಿತ್ ಚೇಂಜಿಂಗ್ ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಂಡೀಷನ್ಸ್. ಬರೇ ಸಾಮಾಜಿಕ ಅಷ್ಟೇ ಅಲ್ಲ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿಯೂ ಕೂಡ ಇವು ಬದಲಾವಣೆಯಿಂದ ಮಾನವ ಹಕ್ಕುಗಳು ಬದಲಾವಣೆಯನ್ನು ಹೊಂದಿದ್ದಾವೆ ಅನ್ನೋದನ್ನು ನಾವು. ಮಾನವ ಹಕ್ಕುಗಳು ಸ್ಥಿರವಾಗಿಲ್ಲ, ಅವು ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಪರಿಸರದೊಂದಿಗೆ ಬದಲಾವಣೆಗೊಂಡಿದ್ದಾವೆ. ಏನೇನು ಇದನ್ನು ನಾನು ನಿಮ್ಮ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೀನಿ, ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಮ್ಯಾಗ್ನಾ ಕಾರ್ಟಾ 1715 ಏನು ಅವರು ಲ್ಯಾಂಡ್ ಲಾರ್ಡ್ಸ್ ಇದ್ರಲ್ಲ, ಲ್ಯಾಂಡ್ ಲಾರ್ಡ್ಸ್ಗೂ ರಾಜರಿಗೂ ಹೋರಾಟ ಆಯಿತು. ದೆರ್ ವಾಸ್ ಎ ಫೈಟ್. ಅಲ್ಟಿಮೇಟ್ಲಿ ದ ಕಿಂಗ್ ಈಸ್ ಅಗ್ರೀಡ್, ಓಕೆ, ಯು ಟೇಕ್ ದೀಸ್ ರೈಟ್ಸ್, ಯು ಟೇಕ್ ದೀಸ್ ರೈಟ್ಸ್. ಅವುಗಳನ್ನ ಹಂತ ಹಂತವಾಗಿ ಬೆಳೆಸ್ತಾ ಬಂದರು. ಹಂತ ಹಂತವಾಗಿ ಬಿಲ್ ಆಫ್ ರೈಟ್ಸ್ ಬಂತು. ಆಮೇಲೆ ದೆನ್ ಫ್ರೆಂಚ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಮ್ಯಾಗ್ನಾ ಕಾರ್ಟಾ ಆಫ್ ಫ್ರಾನ್ಸ್, ಅಲ್ಲಿಯೂ ಕೂಡ ಮಾನವ ಹಕ್ಕುಗಳಾದವು. ಅಲ್ಟಿಮೇಟ್ಲಿ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ವಿ ಹ್ಯಾವ್ ಗಾಟ್ ದಿ UDHR. ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಅವುಗಳನ್ನು ನೀವು ಇಲ್ಲಿ ಅದೇ ನೋಟ್ಸನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಹೆಚ್ಚು ಸಮಯವನ್ನು ಇಲ್ಲಿ ತಗೊಳ್ಳೋದಿಲ್ಲ. ಇದ್ರ ಕ್ರಿಟಿಸಿಸಮ್ ಅನ್ನು ನೋಡೋಣ. ಫೋಕಸ್ ಇಸ್ ಟೂ ಮಚ್ ಆನ್ ವೆಸ್ಟರ್ನ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ಸ್ ಮೇ ಓವರ್ಲುಕ್ ಇಂಡಿಜಿನಸ್ ಆ್ಯಂಡ್ ನಾನ್ ವೆಸ್ಟರ್ನ್ ಕಾಂಟ್ರಿಬ್ಯೂಷನ್ ಆಫ್ ಐಡಿಯಾ ಆಫ್ ರೈಟ್ಸ್. ಇವು ಇದರಲ್ಲಿ ಏನೋ ಹಿಸ್ಟಾರಿಕಲ್ ನಾವೇನು ಮಾಡಿದ್ವಿ, ಬರೀ ಬ್ರಿಟನ್ನು, ಫ್ರಾನ್ಸು, ಓಕೆ, ಇವನ್ನೇ ತೊಗೊಂಡ್ವಿ. ಇದನ್ನು ತೊಗೊಂಡ್ವಿ, ಉಳಿದದನ್ನು ತೊಗೊಂಡಿಲ್ಲ ಅಂಥೇಳಿ ಇದನ್ನು ನಾವು ಟೀಕೆ ಮಾಡ್ಬೋದು. ಅದರ್ವೈಸ್ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಇಸ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಅಂತ ಹೇಳ್ಬೋದು. ಕೊನೆಯ ಹಕ್ಕು, ಕೊನೆಯ ಒಂದು ತತ್ವ, ದಟ್ ಈಸ್ ಸೋಷಿಯಲಿಸ್ಟ್ ಹ್ಯೂಮನ್ ರೈಟ್ಸ್. ಸೋಷಿಯಲಿಸ್ಟ್ ಹ್ಯೂಮನ್ ರೈಟ್ಸ್ನ ನಾನು ಹೇಳಬೇಕು ಅಂತಂದರೆ ನಿಮಗೆ ದಾಸ್ ಕ್ಯಾಪಿಟಲ್, ಕಾರ್ಲ್ ಮಾರ್ಕ್ಸ್, ದೆನ್ ಎಕನಾಮಿಕ್ಸ್, ಆಲ್ ದೀಸ್ ಥಿಂಗ್ಸ್ ಪುಟ್ ಟುಗೆದರ್ ವಿ ಹ್ಯಾವ್ ಟು ಡಿಸ್ಕಸ್ ಇಟ್. ವಾಟ್ ಈಸ್ ಎಕನಾಮಿಕ್ಸ್? ಎಕನಾಮಿಕ್ಸ್ earlier was laissez-faire, ಫ್ರೀಡಮ್ ಫಾರ್ ಎವ್ರಿಬಡಿ, ಯಾರು ಏನು ಬೇಕಾದ್ರೂ ಮಾಡ್ಬೋದು. ಇದೇನಾಯಿತು ಅಂತಂದ್ರೆ ಈ ಔದ್ಯೋಗಿಕ ಕ್ರಾಂತಿ ಆಗಿ, ಉದ್ಯೋಗಗಳು ಹೆಚ್ಚಾಗಿ, ಇಂಡಸ್ಟ್ರಿಗಳು ಹೆಚ್ಚಾಗಿ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಲೇಬರ್ಗಳು ಮತ್ತು ಮಾಲೀಕರ ಮಧ್ಯದ ಸಿರಿತನದ ಸಂಬಂಧ ವೈಡ್ ಆಗ್ತಾ ಹೋಯಿತು. ಮಾಲೀಕರು ಶ್ರೀಮಂತರಾಗ್ತಾ ಹೋದರು. ಇಲ್ಲಿ ಕೆಲಸ ಮಾಡುವಂತಹ ಬಡತನ ಇದ್ರಲ್ಲ, ಅವರ ಮಾನವೀಯ ಹಕ್ಕುಗಳ ಸರ್ವನಾಶ ಆಗಕ್ಕೆ ಸ್ಟಾರ್ಟ್ ಆಯಿತು. ದೇ ವೇರ್ ಇನ್ ಎ ವೆರಿ 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 ಪುವರ್ ಕಂಡೀಷನ್. ಆ್ಯಂಡ್ ದಿಸ್ ವಾಸ್ ರಿಟನ್ ಆಸ್ ಎ ಥಿಯರಿ ಬೈ ಕಾರ್ಲ್ ಮಾರ್ಕ್ಸ್ ಇನ್ ದಾಸ್ ಕ್ಯಾಪಿಟಲ್. ಹಿ ಸೇಡ್, ಇದೇ ಮುಂದುವರೆದ್ರೆ ಒಂದು ದಿವಸ ದೊಡ್ಡ ಕ್ರಾಂತಿ ಆಗುತ್ತೆ. ಈ ಕ್ರಾಂತಿಯಿಂದ ಏನಾಗ್ತಾರೆ, ಜನಗಳು ಈ ಎಲ್ಲ ಮಾಲೀಕರನ್ನ ಕ್ರಾಂತಿಯಿಂದ ಎಲ್ಲ ಕೊಂದು ಹಾಕ್ತಾರೆ, ಅವರೇ ಆಡಳಿತವನ್ನು ನಡೆಸ್ತಾರೆ ಅನ್ನುವಂಥ ಪುಸ್ತಕವನ್ನು ಬರೆದ. ಆದರೆ ಅದಾಗಲಿಲ್ಲ. ಆವಾಗ ಲೆನಿನ್, ಸ್ಟಾಲಿನ್, ದೇ ಡಿಸೈಡೆಡ್ ಸಮಥಿಂಗ್ ಎಲ್ಸ್. ನೋ, ದಿಸ್ ಥಿಯರಿ ವೋಂಟ್ ವರ್ಕ್, ಬಟ್ ಎನಿ ಹೌ ವಿ ಮೇಕ್ ಎ ರೆವಲ್ಯೂಷನ್. ದೇ ಮೇಡ್ ಎ ರೆವಲ್ಯೂಷನ್ ಆ್ಯಂಡ್ ಫೈನಲಿ ಇನ್ ದ್ಯಾಟ್ ರೆವಲ್ಯೂಷನ್ ವಾಟ್ ದೇ ಸೆಡ್, ಆಲ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ಸ್ಟೇಟ್. ನೋ ಒನ್ ಈಸ್ ದ ಓನರ್ ಆಫ್ ದ ಪ್ರಾಪರ್ಟಿ. No one is the owner of the property. Therefore, and owner of the property is the state. So John Locke is gone. So property belongs to. Then what happened? The failure of this theory was because of inefficiency. ಎಲ್ಲರಿಗೂ ಸಂಬಳ, ಯಾರು ಎವ್ರಿಬಡಿ ವೇರ್, ಆ್ಯಂಡ್ ಕರಪ್ಷನ್ ಕೂಡ ಇಲ್ಲಿ ತುಂಬ ಇನ್ಕ್ರೀಸ್ ಆಯಿತು. ಓಕೆ, ಥಿಯರಾಟಿಕಲಿ ಏನಿದೆ ನೋಡೋಣ. ರೂಟೆಡ್ ಇನ್ ದ ಐಡಿಯಾಸ್ ಆಫ್ ಕಾರ್ಲ್ ಮಾರ್ಕ್ಸ್, ದಿಸ್ ಥಿಯರಿ ವ್ಯೂಸ್ ಹ್ಯೂಮನ್ ರೈಟ್ಸ್ ಇನ್ ದ ಕಾಂಟೆಸ್ಟ್ ಆಫ್ ಎಕನಾಮಿಕ್ ಆ್ಯಂಡ್ ಕ್ಲಾಸ್ ಸ್ಟ್ರಗಲ್. ಹೇಳಿದ್ನಲ್ಲ ನಾನು, ಕ್ಲಾಸ್ ಸ್ಟ್ರಗಲ್, ಲೇಬರ್ ಆ್ಯಂಡ್ ದ ಕ್ಯಾಪಿಟಲಿಸ್ಟ್ ಆ್ಯಂಡ್ ದ ಲೇಬರ್.
That was the class. One class is labor class, another class is the capitalist class. It critiques the liberal model of individual rights. Liberal model ಅಂದ್ರೆ ಇದು laissez-faire rights as bourgeoist concept. ಅಂದರೆ ಏನಿದು ಏನಂತ ಹೇಳ್ತೀವಿ ನಾವು, ಕ್ಯಾಪಿಟಲಿಸ್ಟ್ ಕಾನ್ಸೆಪ್ಟ್ ಅಂದರೆ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್, ಕನ್ನಡದಲ್ಲಿ ಏನಿದೆ ನೋಡೋಣ. ಈ ಸಿದ್ಧಾಂತವು ಕಾರ್ಲ್ ಮಾರ್ಕ್ಸ್ನ ಆಲೋಚನೆಗಳಲ್ಲಿ ಆಧಾರಿತವಾಗಿದ್ದು ಮಾನವ ಹಕ್ಕುಗಳನ್ನು ಆರ್ಥಿಕ ಹಾಗೂ ವರ್ಗ ಹೋರಾಟಗಳ ಹಿನ್ನೆಲೆಯಲ್ಲಿ ನೋಡುತ್ತದೆ. ಎಸ್, ಧನಿಕ ವರ್ಗ ಶೋಷಣೆಯನ್ನು ಮಾಡ್ತದೆ. ಮೂಲಭೂತ ಅಲ್ಲಿ ನಿಮಗೆ ಈ ಮಾನವೀಯ ಹಕ್ಕುಗಳಿಗೆ ಸ್ಥಾನವೇ ಇಲ್ಲ ಅನ್ನುವಂತಹ ಸ್ಥಿತಿ ಬರ್ತದೆ ಅನ್ನೋದನ್ನ ಈ ಒಂದು ಸಿದ್ಧಾಂತ ಹೇಳ್ತದೆ. ಓಕೆ, ಕೀ ಪ್ರಿನ್ಸಿಪಲ್ಸ್ ಎಂಫಸೈಸಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ರೈಟ್ಸ್, ರೈಟ್ ಟು ವರ್ಕ್, ಎಜುಕೇಷನ್ ಆ್ಯಂಡ್ ಹೆಲ್ತ್, ಇದು ಇರಬೇಕು. ವ್ಯೂಸ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ಆಸ್ ಹಾಲೋ, ನಾವೇನು ಸಿವಿಲ್ ರೈಟ್ಸು ಪೊಲಿಟಿಕಲ್ ರೈಟ್ಸ್ ಅದಕ್ಕೆ ಮೀನಿಂಗೇ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ ಅಂತ. ಎಡ್ಯುಕೇಟ್ಸ್ ಫಾರ್ ಎ ಕ್ಲಾಸ್ಲೆಸ್ ಸೊಸೈಟಿ, ಅಂದರೆ ಎಲ್ಲರೂ ಒಂದೇ ಆಗಿರಬೇಕು, ಆ ರೀತಿಯಾದಂಥ ವ್ಯವಸ್ಥೆ ಇರಬೇಕು ಅಂತಕ್ಕಂಥದ್ದನ್ನು ಈ ತತ್ವ ಹೇಳ್ತದೆ. ತತ್ವ ಎಲ್ಲೂ ಪ್ರಾಕ್ಟಿಕಲ್ ಆಗಲಿಲ್ಲ, ಬಹಳ ದಿನ ನಡೆದಿಲ್ಲ. ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳಿಗೆ ಪ್ರಾಮುಖ್ಯತೆ ನೀಡುತ್ತದೆ. ಉದ್ಯೋಗದ ಹಕ್ಕು, ಶಿಕ್ಷಣ ಹಕ್ಕು, ಆರೋಗ್ಯದ ಹಕ್ಕು. ಆರ್ಥಿಕ ಸಮಾನತೆ ಇಲ್ಲದೆ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳು ಪೂರಕವಲ್ಲ. ಎಸ್, ಇಟ್ ಈಸ್ ಕರೆಕ್ಟ್. ಆರ್ಥಿಕವಾಗಿ ಸಾಮಾಜಿಕವಾಗಿ ನೋಡಿ, ಇವತ್ತು ರಾಜಕೀಯದಲ್ಲಿರುವಂಥವ್ರು ಅವರು ಆರ್ಥಿಕವಾಗಿ ಸಮರ್ಥರಿದ್ದರೆ ರಾಜಕೀಯದಲ್ಲಿ ಇರೋಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಬಡವ ರಾಜಕೀಯದಲ್ಲಿ ಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಯಥಾರ್ಥ ಮಾನವ ಸ್ವಾತಂತ್ರ್ಯ ಸಾಧನೆಯಾಗಲು ವರ್ಗರಹಿತ ಸಮಾಜ ಇರಬೇಕು, ಕ್ಲಾಸ್ಲೆಸ್ ಸೊಸೈಟಿ ಅಂತ ಹೇಳ್ತಾರೆ ಇವರು. ಓಕೆ, ಸೊ ಕ್ರಿಟಿಸಿಸಮ್ ಟೆಂಡ್ಸ್ ಟು ಅಂಡರ್ಮೈನ್ ಸಿವಿಲ್. ನೋಡಿ, ಇಲ್ಲಿ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ಗೆ ವ್ಯಾಲ್ಯೂ ಇಲ್ಲ. ಅಂದರೆ ಚೈನಾ ಮತ್ತು USSRನಲ್ಲಿ ನೋಡಿ, ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ವ್ಯಾಲ್ಯೂ ಇಲ್ಲ. ಇರೋ ಒಬ್ಬನೇ ಪುಟಿನ್ ಈಸ್ ದೇರ್ ಫಾರ್ ಲಾಸ್ಟ್ ಸೋ ಮೆನಿ ಡಿಕೇಡ್ಸ್ ಆ್ಯಂಡ್ ದ ಸೇಮ್ ಥಿಂಗ್ ಇನ್ ಚೈನಾ. ಅಂದರೆ ಅದು ವ್ಯವಸ್ಥೆ. ಹಿಸ್ಟಾರಿಕಲಿ ಸೋಷಲಿಸ್ಟ್ ರೆಜಿಮ್ಸ್ ಹ್ಯಾವ್ ವೈಲೇಟೆಡ್ ಇಂಡಿವಿಜುವಲ್ ರೈಟ್ಸ್. ಮತ್ತು ಅಲ್ಲಿ ಯಾವುದೇ ಟೀಕೆ ಟಿಪ್ಪಣಿಗೆ ಅವಕಾಶ ಇಲ್ಲ. ಸರ್ಕಾರದ ವಿರುದ್ಧ ನೀವು ಏನೇ ಮಾತಾಡಿದರೂ ಕೂಡ ತತ್ಕ್ಷಣದಲ್ಲಿ ಅವ್ರ ಮೇಲೆ ಏನಾಗುತ್ತೆ, ಅಟ್ಯಾಕ್ ಆಗುತ್ತೆ. ದೇ ವಿಲ್ ಬಿ ಫ್ರೇಮ್ಡ್ ಆ್ಯಂಡ್ ದೇ ವಿಲ್ ಬಿ ಇಲ್ ಟ್ರೀಟೆಡ್. ದೇರ್ ಇಸ್ ನೋ ವ್ಯಾಲ್ಯೂ ಫಾರ್ ಹ್ಯೂಮನ್ ರೈಟ್ಸ್ ಇನ್ ದಿಸ್ ಥಿಯರಿ ಅನ್ನೋದನ್ನು ನಾವು ನೋಡ್ಬೋದು. ಸಾಮೂಹಿಕ ಗುರಿಗಳ ಹಿರಿತನದಲ್ಲಿಯೇ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಹತಾಶೆಗೊಳಿಸುವ ಪ್ರವೃತ್ತಿ ಇದೆ. ಐತಿಹಾಸಿಕವಾಗಿ ಸಾಮಾಜಿಕವಾಗಿ ಆಡಳಿತಗಳು ಸಾಮಾಜಿಕ ನ್ಯಾಯವನ್ನು ಕಾಪಾಡಲು ಹಕ್ಕುಗಳನ್ನು ಉಲ್ಲಂಘಿಸುತ್ತವೆ. ಫಾರ್ ಸೋಷಿಯಲ್ ಜಸ್ಟಿಸ್ ವಾಟ್ ದೇ ವಿಲ್ ಡೂ, ಇಂಡಿವಿಜುವಲ್ ರೈಟ್ಸ್ ಆರ್ ವೆರಿ ಮಚ್ ಹೇಳ್ತಾರೆ. ಕಮ್ಯುನಿಸ್ಟ್ ಕಂಟ್ರಿಯಲ್ಲಿ ತುಂಬ ವಯಸ್ಸಾದರೆ ದೇ ಆರ್ ಸಬ್ಜೆಕ್ಟೆಡ್ ಟು ಡೆತ್ ಅಂತ ಹೇಳ್ತಾರೆ. ಈವನ್ ದಟ್ ವಿ ಡೋಂಟ್ ನೋ, ಬಿಕಾಸ್ ದೇರ್ ಇಸ್ ನೋ ಫ್ರೀ ಮೀಡಿಯಾ ಇನ್ ಚೈನಾ. ದೇರ್ ಇಸ್ ನೋ ಫ್ರೀ ಮೀಡಿಯಾ ಅನ್ನೋದನ್ನು ನಾವು ನೋಡ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ವೇರಿಯಸ್ ಥಿಯರೀಸ್. ಐ ಹ್ಯಾವ್ ಮೇಡ್ ದೀಸ್ ಥಿಯರೀಸ್ ಟು ಎ ಲಿಟಲ್ ಸಿಂಪಲ್ ಕಾನ್ಸೆಪ್ಟ್. ಒಮ್ಮೆ ಈ ಟೇಬಲ್ನ ಅಟ್ಲೀಸ್ಟ್ ಎಲ್ಲ ಥಿಯರಿನ ನಾವು ನೆನ್ಪಿಟ್ಕೊಳ್ಳೋದ್ರ ಬದಲು ಈ ಟೇಬಲ್ನ ನಾವು ನೆನ್ಪಿಟ್ಕೊಂಡ್ರೆ ಪ್ರಾಬೆಬಲಿ ವಾಟ್ ವಿ ವಿಲ್ ಡೂ ಈಸ್ ವಿ ವಿಲ್ ಬಿ ಏಬಲ್ ಟು ಆನ್ಸರ್ ದ ಕ್ವಶನ್ ಎಫೆಕ್ಟಿವ್ಲಿ ಅನ್ನೋದನ್ನು ನಾವಿಲ್ಲಿ ನೋಡೋಣ. ಒಂದನೇದ್ದು ನ್ಯಾಚುರಲ್ ಥಿಯರಿ. ಇದ್ರದ್ದು ಕೋರ್ ಐಡಿಯಾ ಏನು? ಇವೆಲ್ಲ ಇನ್ಹೆರೆಂಟ್, ನೈಸರ್ಗಿಕವಾಗಿ ಬಂದಿದ್ದಾವೆ ಅಂತಕ್ಕಂಥದ್ದು. ಆಮೇಲೆ ಇದನ್ನು ಪ್ರತಿಪಾದಿಸಿದವರು. ಆಮೇಲೆ ಇವು ರಾಜ್ಯ ಬರುವುದಕ್ಕಿಂತ ಮೊದಲೇ ಇತ್ತು ಅಂಥೇಳಿ. ಆದರೆ ಇದ್ರ ಕ್ರಿಟಿಸಿಸಮ್ ಏನು, ಇವನ್ನ ಯಾರು ಡಿಫೈನ್ ಮಾಡೋದು ಅನ್ನೋದು ಇಲ್ಲಿ ಅಂಬಿಗ್ಯೂಟಿ ಇತ್ತು ಅನ್ನೋದನ್ನು ನಾವೇನು ಮಾಡ್ಬೋದು, ನ್ಯಾಚುರಲ್ ಥಿಯರಿನಲ್ಲಿ ನೋಡ್ಬೋದು. ಲೀಗಲ್ ಥಿಯರಿ, ರೈಟ್ಸ್ ಆರ್ ಕ್ರಿಯೇಟೆಡ್ ಬೈ ಸ್ಟೇಟ್. ನೋಡಿ, ಬೈ ಸ್ಟೇಟ್. ಇಲ್ಲಿ ಇದರ ಪ್ರೊಪೊನೆಂಟ್ಸು ಹಾಬ್ಸ್, ಆಸ್ಟಿನ್ ಆ್ಯಂಡ್ ಬ್ಯಾಂಥಮ್. ಸ್ಟೇಟ್ ಈಸ್ ಅ ಕ್ರಿಯೇಟರ್, ವಿದೌಟ್ ಲಾ ನೋ ರೈಟ್ಸ್. ನೋಡಿ, ಕಾನೂನು ಇಲ್ಲ ಅಂದರೆ ನಿಮ್ಗೆ ಹಕ್ಕುಗಳಿಗೆ ಬೆಲೆ ಇಲ್ಲ. ಕರೆಕ್ಟ್. ರಿಸ್ಕ್ಸ್ ಅಥಾರಿಟಿ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಡೆಸ್ಪಾಟಿಕ್, ದುರಾಡಳಿತದ ಒಂದು ರಾಜ್ಯ ಇದ್ದಾಗ ಇದು ಸಮಸ್ಯೆಯನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು. ವಾಟ್ ಈಸ್ ಸೋಷಿಯಲ್ ಥಿಯರಿ? ರೈಟ್ಸ್ ಆರ್ ಶೇಪ್ಡ್ ಬೈ ಸೊಸೈಟಿ, ಸಮಾಜದಿಂದ ಬಂದಂತಹ ಹಕ್ಕುಗಳು ಅಂತ. ಇದನ್ನು ಮ್ಯಾಕ್ಸ್, ವೆಬರ್, ಡರ್ಕಿಮ್ ಇವ್ರು ಹೇಳ್ತಾರೆ. ಇನ್ಫ್ಲೂಯೆನ್ಸ್ಡ್ ಬೈ ಕಲ್ಚರಲ್ ಆ್ಯಂಡ್ ಸೋಷಿಯಲ್ ವ್ಯಾಲ್ಯೂಸ್ ಇದು. ಆಮೇಲೆ ಕಲ್ಚರಲ್ ಡಿಫ್ರೆನ್ಸಸ್ ಮೇ ಡಿಮಿನಿಷ್ ಯೂನಿವರ್ಸಲ್ ರೈಟ್ಸ್. ಇದೇನಾಗುತ್ತೆ ಅಂದರೆ ಯೂನಿವರ್ಸಲ್ ರೈಟ್ಸ್ನ ಡಿಮಿನಿಷ್ ಮಾಡ್ತಾರೆ. ಇಲ್ಲಿ ಕಲ್ಚರಲ್ ರೈಟ್ಸ್ಗೆ ವ್ಯಾಲ್ಯೂ ಇದೆ, ಅದು ನಾವು ಒಪ್ಕೊಂಡಂಥದ್ದು ಅನ್ನೋದನ್ನು ನಾವು ಹೇಳ್ಬೋದು. ದೆನ್ ಹಿಸ್ಟಾರಿಕಲ್ ಥಿಯರಿ, ರೈಟ್ಸ್ ಆರ್ ಪ್ರೊಡಕ್ಟ್ಸ್ ಆಫ್ ಹಿಸ್ಟ್ರಿ. ಮ್ಯಾಗ್ನಾ ಕಾರ್ಟಾ, UDHR ಇದನ್ನು 1 to 1.5 ಸೇರಿಸ್ಕೊಂಡು ನೀವು ಬಿಲ್ ಆಫ್ ರೈಟ್ಸ್ ಇವೆಲ್ಲನೂ ಬರೀಬೋದು. ರಿಸಲ್ಟ್ಸ್ ಆಫ್ ಸ್ಟ್ರಗಲ್ಸ್, ಚೇಂಜಸ್ ಓವರ್ ದ ಟೈಮ್. ಇದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಡಿದ್ದೀನಿ. ಆಮೇಲೆ ಯುರೋಸೆಂಟ್ರಿಕ್, ಇದು ಯುರೋಪದ್ದು ಇದು ಈ ವ್ಯವಸ್ಥೆ ಅನ್ನೋದನ್ನು
ಟೀಕೆ ಮಾಡ್ತಾರೆ. ಇದು ಉಳಿದ ದೇಶಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಆ್ಯಂಡ್ ದ ಲಾಸ್ಟ್ ಥಿಯರಿ ಈಸ್ ಮಾರ್ಕ್ಸಿಸ್ಟ್ ಥಿಯರಿ. ರೈಟ್ಸ್ ಅರೈಸ್ ಫ್ರಮ್ ಎಕನಾಮಿಕ್ ಇಕ್ವಾಲಿಟಿ. ಇಲ್ಲಿ ನಾವು ಆರ್ಥಿಕವಾಗಿ ಎಲ್ಲರನ್ನು ಸಮಾನ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅದು ಕಾರ್ಲ್ ಮಾರ್ಕ್ಸಿಂದ ಬಂದಿದೆ. ಎಂಪೆಸಿಸ್ ಆನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ರೈಟ್ಸ್ ಆ್ಯಂಡ್ ರೈಟ್ಸ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅಂದರೆ ಕಾರ್ಮಿಕರನ್ನ ಹಿಂಸೆಗೊಳಿಸುವುದನ್ನು ತಪ್ಪಿಸೋದಕ್ಕೋಸ್ಕರ ಈ ಥಿಯರಿ ಬಂತು. ಆದರೆ ಅಲ್ಟಿಮೇಟ್ಲಿ ಅಲ್ಲಿ ಮಾನವ ಹಕ್ಕುಗಳೇ ಇರೋದಿಲ್ಲ, ಇಲ್ಲಿ ಕಮ್ಯುನಿಸ್ಟ್ ರಾಷ್ಟ್ರಗಳು ಇರೋದ್ರಲ್ಲಿ ಅನ್ನೋದನ್ನು ನಾವು ಕಾಣ್ಬೋದು. ಇದರ ಕನ್ನಡ ತರ್ಜುಮೆಯನ್ನು ಇಲ್ಲಿ ಮಾಡಿದ್ದೀನಿ ನಾನು, ಅದನ್ನೇ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಎಲ್ಲ ಟೇಬಲ್ನ ನೀವು ಒಂದ್ಸಲ ಸರಿಯಾದ ರೀತಿಯಲ್ಲಿ ಇದನ್ನು ನೀವು ಒಂದು ಕಾನ್ಸೆಪ್ಟನ್ನು ನೀವು ಇಟ್ಕೊಂಡ್ರೆ ಈ ಒಂದು ಥಿಯರಿ ಅಂದರೆ ಥಿಯರೀಸ್ ಆಫ್ ಹ್ಯೂಮನ್ ರೈಟ್ಸ್ ಪ್ರಶ್ನೆಯನ್ನು ತುಂಬ ಪರಿಣಾಮಕಾರಿಯಾಗಿ ಪರೀಕ್ಷೆಯಲ್ಲಿ ಬರೀಬೋದು ಅಂತ ಹೇಳ್ತಾ ನಾನು ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದ ನಂತರ ನಾನೊಂದು ಜನರಲ್ ಕ್ಲಾಸನ್ನು ಒಂದು ವಿಡಿಯೋನ ಮಾಡಲಿಕ್ಕಿದ್ದೀನಿ. ದಯವಿಟ್ಟು ಆ ವಿಡಿಯೋನ ನೀವು ಇನ್ನೊಂದು 2-3 ದಿವಸದಲ್ಲಿ ಆ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಆ ವಿಡಿಯೋ ಇಷ್ಟೇ, ರಾಷ್ಟ್ರಪತಿಗಳ ಮತ್ತು ರಾಜ್ಯಪಾಲರ ಅಧಿಕಾರಗಳು ಅಂತ. ಇವತ್ತಿನ ದಿನದ ಕಾನ್ಸೆಪ್ಟ್ನಲ್ಲಿ ಅದಕ್ಕೆ ಬಹಳ ಮಹತ್ವ ಇದೆ. ಅಂದರೆ ಆರ್ಟಿಕಲ್ 200 ಪ್ರಕಾರ ರಾಜ್ಯಪಾಲರ ಮತ್ತು ರಾಷ್ಟ್ರಪತಿಗಳ ವಿಷಯ ಅಂದರೆ ಪ್ರಜಾಪ್ರಭುತ್ವದ ವಿಷಯದಲ್ಲಿ ಅವರ ಒಂದು ಏನು ಸ್ಥಾನಮಾನ ಏನು ಮತ್ತು ಅದರ ಉಪಯೋಗ ಮತ್ತು ದುರುಪಯೋಗ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಪಾಠವನ್ನು ಮಾಡಲಿದ್ದೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.